ಹಾಯ್ ಗೈಸ್, ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಏನಪ್ಪ ಇದು ಡಿಫ್ರೆಂಟಾಗಿ ಇವತ್ತು ಡೈರೆಕ್ಟಾಗಿ ಮಾತಾಡ್ತಿದ್ದಾರೆ ಎಲ್ಲರ ಹತ್ರ ಅಂತ ಅನ್ಕೋಬೋದು. ಬಟ್ ಇವತ್ತು ನಾನು ಚೂಸ್ ಮಾಡ್ಕೊಂಡಿರುವಂಥ ಟಾಪಿಕ್ಗೆ ವಾಯ್ಸ್ ಓವರ್ ಕೊಟ್ಟು ವಿಜುವಲ್ಸ್ ತೋರಿಸಿದ್ರೆ ಅದಷ್ಟು ಪ್ರಾಪರಾಗಿ ನಾನು ಮೆಸೇಜ್ ಕೊಟ್ಟಂಗೆ ಇರೋದಿಲ್ಲ. ಸೊ ಅದಕ್ಕಾಗಿ ಈ ಥರ 1-to-1 ಮಾತಾಡಿದ್ರೇ ಈ ವಿಡಿಯೋಗೆ ಒಂದು ಜಸ್ಟಿಸ್ ಮಾಡ್ದಂಗೆ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಮೆಥಡ್ ನಾನು ಚೂಸ್ ಮಾಡಿದ್ದೀನಿ. ಐ ಆಮ್ ಸಾರಿ ಇಫ್ ಐ ಮೇಕ್ ಯು ಫೀಲ್ ಬೋರ್ಡ್ ಇನ್ ಬಿಟ್ವೀನ್. ಬಟ್ ಈ ವಿಡಿಯೋ ಸ್ವಲ್ಪ ಲೆಂತಿಯಾಗೇ ಇರುತ್ತೆ, ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾನು ಏನೇನು ವಿಷಯ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಈ ಥರ ಮಾತಾಡ್ತಿರೋದು ನನಗೂ ಕೂಡ ಫಸ್ಟ್ ಟೈಮ್ ಆಗಿರೋದ್ರಿಂದ ಐ ಡೋಂಟ್ ವಾಂಟ್ ಟು ಮಿಸ್ ಎನಿ ಪಾಯಿಂಟ್ಸ್. ಸೊ ವಿಡಿಯೋ ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ವಿಷಯ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಇಟ್ಸ್ ಆಲ್ ಅಬೌಟ್ ಮೈ ವೆಯ್ಟ್ ಲಾಸ್ ಜರ್ನಿ. 4 ತಿಂಗಳಲ್ಲಿ ಹೇಗೆ 10 kg ಕಡಿಮೆ ಆದೆ ಅಂತ. ಸೊ ನಾನು ಕೂಡ ಅಂದ್ಕೊಂಡಿರಲಿಲ್ಲ 4 ತಿಂಗಳಲ್ಲೇ 10 kg ಕಡಿಮೆ ಆಗ್ತೀನಿ ಅಂತ. ನಾನು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದು 1 ವರ್ಷ. ಸೊ 1 ವರ್ಷದಲ್ಲಿ 10 kg ಕಡಿಮೆ ಆಗಲೇಬೇಕಂತ ನಾನು ಅಂದ್ಕೊಂಡಿದ್ದೆ. ಸೊ ನನಗೆ ಆ್ಯಕ್ಚುಲಿ ಶಾಕ್ ಆಯಿತು. ನಾವು ತಿನ್ನುವಂಥ ಆಹಾರದಿಂದ ಈ ಥರ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ, ಸಿಂಪಲ್ ಚೇಂಜಸ್, ಏನು ಜಾಸ್ತಿ ನೀವು ಫ್ಯಾನ್ಸಿ ಡಯಟ್ ಎಲ್ಲ ಮಾಡಬೇಕು, ಇದನ್ನು ತಿಂದರೆ ಸಣ್ಣ ಆಗ್ತೀವಿ, ಅದನ್ನು ಹೀಗೆ ಮಾಡಿದ್ರೆ, ಇದು ಕುಡಿದ್ರೆ ಎಲ್ಲ ಸಣ್ಣ ಆಗ್ತೀವಿ ಅಂತ ಅಂದ್ಕೊಂಡ್ರೆ ಆ್ಯಕ್ಚುಲಿ ಅದು ತಪ್ಪು. ಇಟ್ ಈಸ್ ವೆರಿ ಸಿಂಪಲ್ ವಿಷಯನೇ ನಾವು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಿರೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ಒಂದು ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಐ ಡೋಂಟ್ ರೆಕಮೆಂಡ್ ಯಾವುದೇ ಒಂದು ಮೆಡಿಸಿನ್ನು ಮತ್ತು ವೆಯ್ಟ್ ಲಾಸ್ ಸಪ್ಲಿಮೆಂಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಟ್ರೀಟ್ಮೆಂಟ್, ಇದೆಲ್ಲ ನಾನು ರೆಕಮೆಂಡ್ ಮಾಡೋದಿಲ್ಲ. ನಾನು ಕೂಡ ಇದೆಲ್ಲ ಟ್ರೈ ಮಾಡಿಲ್ಲ. ಸಿಂಪಲ್ ವೇಸ್, ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಎಲ್ಲರೂ ನಾವು ಫಾಲೋ ಮಾಡ್ಬೋದು. ಇವತ್ತು ನಾನು ಏನೇನು ವಿಷಯ ಬಗ್ಗೆ ಹೇಳ್ತಿದ್ದೆ ನೋಡಿ, ಎವ್ರಿಬಡಿ ಕ್ಯಾನ್ ಫಾಲೋ ಇಟ್. ಸೊ ಕಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ವೆಯ್ಟ್ ಲಾಸ್ ಹೇಗೆ ಆ್ಯಕ್ಚುಲಾಗಿ ವರ್ಕ್ ಆಗೋದು ಹೇಳ್ತೀನಿ ನೋಡಿ. ನಮ್ಮ ಬಾಡಿಗೆ ವರ್ಕ್ ಆಗೋದಕ್ಕೆ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಏನಿದೆ, ನಾವು ಕೆಲ್ಸಕ್ಕೆ ಹೋಗೋದಕ್ಕೆ, ನಿಂತ್ಕೊಳ್ಳೋಕ್ಕೆ, ಓಡಾಡೋದಕ್ಕೆ, ಸೊ ಓಡೋದಕ್ಕೆ, ಇದಕ್ಕೆಲ್ಲ ನಮಗೆ ಏನು ಬೇಕು? ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಸಿಗುತ್ತೆ? ಕ್ಯಾಲರೀಸಿಂದ ಸಿಗುತ್ತೆ. ಕ್ಯಾಲರೀಸ್ ಎಲ್ಲಿಂದ ಬರುತ್ತೆ? ನಾವು ಸೇವಿಸುವಂಥ ಫುಡ್ಡಿಂದ ಬರುತ್ತೆ. ತುಂಬ ಜನ ಅಂದ್ಕೊಳ್ಳುವಂಥ ಒಂದು ಮೂಢನಂಬಿಕೆ ಕೂಡ ನಾನು ಈ ಪಾಯಿಂಟಲ್ಲಿ ಬ್ರೇಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಈ ಥರ ತುಂಬ ಜನ ಅಂದ್ಕೊಳ್ತಾರೆ. ನಾನು ಕೂಡ ಆ್ಯಕ್ಚುಲಿ ಒಂದು ಕಾಲದಲ್ಲಿ ಅಂದ್ಕೊಂಡಿದ್ದೆ. ಇವತ್ತು ನಾನು ಫುಲ್ಲಾಗಿ ನನ್ನ ಫೇವ್ರೆಟ್ ಫುಡ್ ಏನಿದೆ, ಫುಲ್ ಫ್ಯಾಟ್ ಲೋಡೆಡ್ ಮತ್ತು ಎಣ್ಣೆಲಿ ಕರೆದಿದ್ದಾಗಿರ್ಬೋದು, ಫುಲ್ ಸ್ವೀಟ್ಸ್ ಲೋಡೆಡ್, ಇದೆಲ್ಲ ತಿಂತೀನಿ, ನನ್ನ ಆಸೆನ ತೀರಿಸ್ಕೊಳ್ತೀನಿ. ನೆಕ್ಸ್ಟ್ ದಿನ ನಾನು 3 ಗಂಟೆ ಜಿಮ್ಮಲ್ಲಿ ಹೆವಿ ವರ್ಕೌಟ್ ಮಾಡ್ತೀನಿ ಮತ್ತು ಜಾಗಿಂಗ್, ರನ್ನಿಂಗ್ ಇದೆಲ್ಲ ಜಾಸ್ತಿ ಮಾಡ್ತೀನಿ. ನೆಕ್ಸ್ಟ್ ದಿನ ಆಗ ನಾನು ತಿಂದಿರೋದೆಲ್ಲ ಕರಗಿಸ್ಬಿಡ್ತೀನಿ. ಅಂದರೆ ಯು ಆರ್ ಆ್ಯಕ್ಚುಲಿ ಪನಿಷಿಂಗ್ ಯೋರ್ ಬಾಡಿ. ಮತ್ತು ವೆಯ್ಟ್ ಲಾಸ್ ಆ ಥರ ಆಗೋದೇ ಇಲ್ಲ. ನಾವು ಏನು ತಿಂತೀವಿ ನೋಡಿ, ಅದು ನಮ್ಮ ಬಾಡಿ ಮೇಲೆ ರಿಫ್ಲೆಕ್ಟ್ ಆಗುತ್ತೆ, ನಾವು ಯೋಚನೆ ಮಾಡುವಂಥ ರೀತಿ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ಚೇಂಜ್ನ ನಾನು ಆ್ಯಕ್ಚುಲಾಗಿ ಗಮನಿಸ್ದೆ. ಇಟ್ ಎಫೆಕ್ಟ್ಸ್ ಯುವರ್ ಫಿಸಿಕಲ್ ಬಾಡಿ ಆ್ಯಸ್ ವೆಲ್ ಆಸ್ ಯುವರ್ ಮೆಂಟಲ್ ಸ್ಟೇಟ್ ಆ್ಯಸ್ ವೆಲ್. ಸೊ ಕ್ಯಾಲರೀಸ್ ಬಗ್ಗೆ ಮಾತಾಡೋಣ. ಫಸ್ಟು ಕ್ಯಾಲರೀಸು ನಾವು ತಿನ್ನುವಂಥ ಆಹಾರದಿಂದ ನಮಗೆ ಸಿಗುತ್ತೆ. ಈಗ ನಮ್ಮ ಬಾಡಿ, ಆ ಒಂದು ಅಡಲ್ಟ್ ಬಾಡಿ ಡೈಲಿ ಎಷ್ಟು ಬೇಕಾಗುತ್ತೆ ಅಂದರೆ 2000 ಕ್ಯಾಲರೀಸ್ ಬೇಕಾಗುತ್ತೆ. ನೀವು ಯಾವಾಗ 2000 ಕ್ಯಾಲರಿ ಮೇಲೆ ನೀವು ಆಹಾರ ಸೇವಿಸ್ತೀರ ನೋಡಿ, ಆಗ ನೀವು ವೆಯ್ಟ್ ಗೇನ್ ಆಗೋದು. ಫಾರ್ ಎಕ್ಸಾಂಪಲ್, ಸಿಂಪಲಾಗಿ ನಿಮ್ಗೆ ಅರ್ಥ ಮಾಡಿಸೋ ಹಾಗೆ ಹೇಳಬೇಕಂದ್ರೆ, ಈಗ ನೀವು ಒಂದು ಫುಲ್ ಮಟನ್ ಬಿರಿಯಾನಿ ತಿಂತೀರ ನೋಡಿ, ಅದ್ರ ಜೊತೆ ಒಂದು ಕ್ಯಾರೆಟ್ ಹಲ್ವಾನೋ ಗುಲಾಬ್ ಜಾಮೂನೋ ನಿಮ್ಗೇನು ಇಷ್ಟ ಅದು ತಿಂತೀರಾ ಅಂತ ಅಂದ್ಕೊಳ್ಳಿ. ಅದೊಂದು ಹೆವಿ ಮೀಲೆ ಈಸಿಲಿ ನಿಮಗೆ 1500 ಕ್ಯಾಲರೀಸ್ ಇರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದು ಜಸ್ಟ್ 1 ಮೀಲ್ ಆಯಿತು. ಇನ್ನು ನೀವು ಕುಡಿಯುವಂಥ ಕಾಫಿ, ಟೀ, ಸ್ನ್ಯಾಕ್ಸು, ಡಿನ್ನರು, ಇದೆಲ್ಲ ಈಸಿಯಾಗಿ ಒಂದು ಅನ್ಹೆಲ್ತಿ ಈಟಿಂಗ್ ಹ್ಯಾಬಿಟ್ ಬಗ್ಗೆ ನಾನು ಹೇಳೋದಾದರೆ, ದಿನಕ್ಕೆ ನಮ್ಗೆ ಗೊತ್ತಿಲ್ಲದೇ ನಮ್ಮ ಫೇವ್ರೆಟ್ ಫುಡ್ಡು, ನಾವು ಉಳಿಯೋದು ಇಷ್ಟೇ ವರ್ಷ, ಚೆನ್ನಾಗಿ ತಿಂದು ಮಜಾ ಮಾಡೋಣ ಅಂತ ಅಂದ್ಕೊಂಡ್ರೆ ದಿನಕ್ಕೆ 4000 ಕ್ಯಾಲರೀಸ್ ನೀವು ಸೇವಿಸ್ತೀರಾ, ವಿಚ್ ಕಾಂಟ್ರಿಬ್ಯೂಟ್ಸ್ ಟು ವೆಯ್ಟ್ ಗೇನ್. ವೆಯ್ಟ್ ಗೇನ್ ಜೊತೆ ನಿಮಗೆ ಹಾರ್ಟ್ ಇಶ್ಯೂಸ್ ಆಗಿರ್ಬೋದು, ಮತ್ತು ಹಾರ್ಮೋನಲ್ ಇಶ್ಯೂಸ್ ಆಗಿರ್ಬೋದು, ಡಯಾಬಿಟೀಸ್, BP, ಹೈಪರ್ ಟೆನ್ಷನ್ ಇದೆಲ್ಲ ಬರುತ್ತೆ. ಸೊ ವೆಯ್ಟ್ ಲಾಸ್ ಮಾಡಿದ್ರೆ ನೀವು ಹೆಲ್ತಿಯಾಗಿರ್ಬೋದು, ನಿಮ್ಮ ಮೈಂಡ್ ಕೂಡ ಹೆಲ್ತಿಯಾಗಿರುತ್ತೆ. ಇದೊಂದು ವಿಷಯನ ನೋಟ್ ಮಾಡ್ಕೊಳ್ಳಿ. ಸೊ ಈಗ ನಮ್ಮ ಇಂಡಿಯನ್ ಡಯಟ್ ನೀವು ನೋಡಿದ್ರೆ, ಆರ್ ಬ್ರೇಕ್ಫಾಸ್ಟ್ ಸ್ಟಾರ್ಟ್ಸ್ ವಿತ್ ಕಾರ್ಬೋಹೈಡ್ರೇಟ್ಸ್ ಬಂದು
ಹೆವಿಲಿ ಲೋಡೆಡ್ ವಿತ್ ಕ್ಯಾಲರೀಸ್. ಕಾರ್ಬೋಹೈಡ್ರೇಟ್ಸ್ ಅಂದ್ರೇನು? ಕಾರ್ಬೋಹೈಡ್ರೇಟ್ಸ್ ಯಾವುದರಿಂದ ಸಿಗುತ್ತೆ? ರೈಸ್, ಚಪಾತಿ ಮತ್ತು ಶುಗರ್, ಇದು ಮೂರಿಂದ ಮೇಜರಾಗಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಬರೋದು ಸಿಗೋದು ಮೂರಿಂದ. ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿಗೆ ಬೇಕು. ಏನಕ್ಕಂದರೆ ನಾವು ಮಾಡುವಂಥ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನಿದೆ, ಓಡಾಡೋದು, ಏನಾದರೂ ಒಂದು ಕೆಲಸ ಮಾಡೋದು, ಎದ್ದೇಳೋದು, ಕೂತ್ಕೊಳ್ಳೋದು, ಎಲ್ಲದಕ್ಕೂ ನಮಗೆ ಎನರ್ಜಿ ಬೇಕು. ವಿತೌಟ್ ಎನರ್ಜಿ ನಮ್ಮ ಬಾಡಿ ವರ್ಕ್ ಆಗೋದೇ ಇಲ್ಲ. ಆ ಎನರ್ಜಿ ಸಿಗೋದು ಕಾರ್ಬೋಹೈಡ್ರೇಟ್ಸಿಂದ. ಸೊ ಕಾರ್ಬೋಹೈಡ್ರೇಟ್ಸು ಅನ್ಫಾರ್ಚುನೇಟ್ಲಿ ನಿಮಗೆ ವೆಯ್ಟ್ ಗೇನ್ ಜಾಸ್ತಿ ಸೇವಿಸ್ತಾ ಬಂದರೆ ವೆಯ್ಟ್ ಗೇನ್ ಆಗ್ತೀರಾ. ಬಟ್ ನೀವು ಆ ಕಾರ್ಬೋಹೈಡ್ರೇಟ್ಸ್ನ ಸ್ವಲ್ಪ ಕಡಿಮೆ ಮಾಡಿ ಪ್ರೋಟೀನ್ ಫೈಬರ್ ಜಾಸ್ತಿ ಮಾಡಿದ್ರೆ ಕ್ಯಾಲರೀಸ್ ಕೂಡ ಕಡಿಮೆ ಆಗುತ್ತೆ ಮತ್ತು ನಿಮಗೆ ಮತ್ತೆ ಹೊಟ್ಟೆ ಹಶ್ವಾಗೋದಿಲ್ಲ. ನೀವೊಂದು ವಿಷಯ ಗಮನಿಸ್ಬೋದು, ನೀವು ಹೊಟ್ಟೆ ತುಂಬ ಪಲಾವ್ ತಿಂತೀರಾ ಅಂತ ಅಂದ್ಕೊಳ್ಳಿ, ರೈಸ್, ಎನಿಥಿಂಗ್, ರೈಸ್ ಸಾಂಬಾರು ತಿಂದ್ರೂ 1-2 ಗಂಟೆ ಬಿಟ್ಟು ಮತ್ತೆ ನಿಮಗೆ ಹೊಟ್ಟೆ ಹಶ್ವಾಗುತ್ತೆ. ಆಗ ಯು ವಿಲ್ ಗೋ ಬ್ಯಾಕ್ ಆ್ಯಂಡ್ ಈಟ್ ದ ಸೇಮ್ ಥಿಂಗ್ ಅಗೇನ್. ಓಕೆ, ಹೊಟ್ಟೆ ಹಶ್ವಾಗ್ತಿದೆ, ಸ್ವಲ್ಪ ಅನ್ನ ಸಾಂಬಾರು ತಿನ್ಬಿಡೋಣ ಅಂತ. ಸೊ ಬಟ್ ಆ್ಯಕ್ಚುಲಿ ಹಂಗೆ ಮಾಡೋದು ತಪ್ಪು. ನಾವು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿ ಪ್ರೋಟೀನ್ ಜಾಸ್ತಿ ಮಾಡಿದಾಗ ಆ ಹೊಟ್ಟೆ ಹಶ್ವು ಪದೇ ಆಗೋದಿಲ್ಲ. ನೀವು ಪದೇ ಕೂಡ ತಿನ್ನೋದಿಲ್ಲ, ಸ್ನ್ಯಾಕಿಂಗ್ ಮಾಡೋದಿಲ್ಲ ಇನ್ ಬಿಟ್ವೀನ್. ಆಗ ನಿಮಗೆ ಹೊಟ್ಟೆ ತುಂಬಿದಂಗೂ ಇರುತ್ತೆ, ಎನರ್ಜಿ ಕೂಡ ಇರುತ್ತೆ, ಆ್ಯಂಡ್ ವೆಯ್ಟ್ ಲಾಸ್ ಕೂಡ ಆಗ್ತೀರಾ, ವಿಚ್ ಇಸ್ ದ ಮೇನ್ ಪಾಯಿಂಟ್ ಆಫ್ ದ ವಿಡಿಯೋ. ಸೊ ಈಗ ಪ್ರೋಟೀನ್ ಹೇಗೆ ಜಾಸ್ತಿ ಮಾಡೋದು, ಕಾರ್ಬೋಹೈಡ್ರೇಟ್ ಹೇಗೆ ಕಡಿಮೆ ಮಾಡೋದು ಅಂತ ಯೋಚನೆ ಮಾಡಿದ್ರೆ, ಈಗ ನೋಡಿ ನಾನು ಹೇಗೆ ಯೋಚನೆ ಮಾಡಿದೆ, ನನಗಂತ ಸಪ್ರೇಟಾಗಿ ಅಡುಗೆ ಮಾಡ್ಕೋಬೇಕು, ಏನೋ ಫ್ಯಾನ್ಸಿಯಾಗಿ ಟ್ರೈ ಮಾಡಬೇಕಂತ ನಾನು ಮಾಡೋಕ್ಕೋಗಿಲ್ಲ. ಯಾಕಂದರೆ ಆ ಥರ ಮಾಡಿದ್ರೆ 1 ದಿನ ಮಾಡ್ತೀನಿ, 2 ದಿನ ಮಾಡ್ತೀನಿ, 3ನೇ ದಿನ ನಿಜವಾಗ್ಲೂ ಆ ಥರ ನಂಗೆ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕಾಗಿ ನಾನೇನು ಮಾಡಿದೆ, ರೈಸ್ ಬದಲು ಮಿಲ್ಲೆಟ್ಸ್ನ ಸ್ಟಾರ್ಟ್ ಮಾಡಿದೆ. ಮಿಲ್ಲೆಟ್ಸ್ ತುಂಬ ಜನಕ್ಕೆ ಗೊತ್ತಿರುತ್ತೆ, ಈಗ ಒಂದು ಟ್ರೆಂಡಿಂಗ್ ಟಾಪಿಕ್ಕೇ ಆಗಿಬಿಟ್ಟಿದೆ. ಆ್ಯಕ್ಚುಲಾಗಿ ಎಲ್ಲರೂ ಫಾಲೋ ಮಾಡಬೇಕು, ಮಿಲ್ಲೆಟ್ಸ್ ತಿನ್ನಬೇಕು, ಅದು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಕೂಡ. ಬಟ್ ಅದನ್ನು ಹೇಗೆ ತಿನ್ನಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಹಾಗಾಗಿ ಅವ್ರಿಗೆ ಸ್ಟಮಕ್ ಅಪ್ಸೆಟ್ ಎಲ್ಲ ಆಗುತ್ತೆ. ಸೊ ಮಿಲ್ಲೆಟ್ಸ್ ನೀವು ತಿನ್ನಬೇಕಂದ್ರೆ ಕನಿಷ್ಠ ಪಕ್ಷ 5-8 ಗಂಟೆಗಳ ಕಾಲ ಅದನ್ನು ನೆನೆಸಿಟ್ಟು ಆಮೇಲೆ ಕುಕ್ ಮಾಡಬೇಕು. ಸೊ ಬೆಳಗ್ಗೆ ನನ್ನ ಬ್ರೇಕ್ಫಾಸ್ಟು ಏನು ಮಾಡ್ತಾಯಿದ್ದೆ, ಇಡ್ಲಿ, ದೋಸೆ, ಚಪಾತಿ ಅಥವಾ ಪಲಾವ್, ಟೊಮೆಟೊ ಬಾತ್, ಚಿತ್ರಾನ್ನ, ಈ ಥರನೇ ನಾನು ತಿಂತಾಯಿದ್ದೆ. ಬಿಕಾಸ್ ಲಾಂಗ್ ಅವರ್ಸ್ ಆಫ್ ಫಾಸ್ಟಿಂಗ್ ಇರ್ತಾಯಿತ್ತು. ಅದು ಯಾವ ಥರ ಫಾಸ್ಟಿಂಗ್ ಮಾಡ್ತಾಯಿದ್ದೆ ಏನೋ ಅದೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ. ಬಟ್ ಬ್ರೇಕ್ಫಾಸ್ಟಿಂದ ಫಸ್ಟು ಸ್ಟಾರ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೆ ಅದೇ ತಿಂತಾಯಿದ್ದೆ. ಬಟ್ ಮಧ್ಯಾಹ್ನ ರೈಸ್ ಸಾಂಬಾರು ಇರ್ತಿತ್ತಲ್ಲ, ಆ ರೈಸ್ ಬದಲು ಮಿಲ್ಲೆಟ್ಸ್ ತಿಂತಾಯಿದ್ದೆ. ಜೊತೆಗೆ ಒಂದು ತರಕಾರಿ ಪಲ್ಯ, ಅದ್ರ ಜೊತೆಗೆ ತರಕಾರಿ ಅಥವಾ ಸೊಪ್ಪು ಅಥವಾ ಮೊಳಕೆ, ಅದ್ರ ಜೊತೆ ಒಂದು ಪ್ರೋಟೀನ್ ಸೋರ್ಸ್ ಇರ್ತಾಯಿತ್ತು. ದಿಸ್ ಇಸ್ ಕಾಲ್ಡ್ ಯುವರ್ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮೀಲ್. ಸೊ ಹೀಗಾಗಿ ತಿನ್ನೋದ್ರಿಂದ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಆಗುತ್ತೆ, ವಿಚ್ ಎಫೆಕ್ಟ್ ಯುವರ್ ಕ್ಯಾಲರಿ ಕೌಂಟ್. ಅದ್ರ ಜೊತೆ ನಿಮ್ಮ ಮೀಲ್ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಪ್ರೋಟೀನ್ಸ್ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಫೈಬರ್ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಮತ್ತು ನಿಮಗೆ ತುಂಬ ಹೊತ್ತು ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಪದೇ ನೀವು ಸೆಂಟ್ರಲ್ಲಿ ನಾನು ಒಂದು ಚಾಕ್ಲೇಟ್ ತಿನ್ನಬೇಕು, ಬಿಸ್ಕೆಟ್ ತಿನ್ನಬೇಕು, ಸ್ವೀಟ್ಸ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗೋದಿಲ್ಲ. ಈ ಥರ ಒಂದು ಲಂಚ್ ಇರ್ತಾಯಿತ್ತು. ಮತ್ತು ಡಿನ್ನರ್ ಬಗ್ಗೆ ಹೇಳೋದಾದರೆ ನಾನು 7 ಗಂಟೆಗೆಲ್ಲ ಐ ವಾಸ್ ಫಿನಿಷಿಂಗ್ ಮೈ ಡಿನ್ನರ್. ಮ್ಯಾಕ್ಸಿಮಮ್ 8 o'clock ಒಳಗೆ ತಿನ್ಬಿಡ್ತಾ ಇದ್ದೆ. ಅಗೇನ್ ಇಟ್ ಯೂಸ್ ಟು ಬಿ ಮಿಲ್ಲೆಟ್ಸ್ ಮತ್ತು ಒಂದು ತರಕಾರಿ ಪಲ್ಯ. ಅದರ್ವೈಸ್ ನಾವು ನಾನ್ ವೆಜ್ ಏನಾದರೂ ಮಾಡಿದರೆ, ಚಿಕನ್, ಮಟನ್ ಏನಾದರೂ ಇದ್ದರೆ ಲೈಟಾಗಿ ಅದು ಕೂಡ ಡಿನ್ನರಲ್ಲಿ ತೊಗೊಳ್ತಾ ಇದೆ. ಮಟನ್ ಆ್ಯಕ್ಚುಲಿ ಅವಾಯ್ಡ್ ಮಾಡ್ತಿದ್ದೆ, ಬಿಕಾಸ್ ಮಟನ್ ನೋ ಡೌಟ್ ಅದು ಜಾಸ್ತಿ ಪ್ರೋಟೀನ್ ಇರುತ್ತೆ, ಬಟ್ ಅದ್ರ ಜೊತೆಗೆ ಫ್ಯಾಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ಎಗ್ ವಾಸ್ ದ ಸೇಫೆಸ್ಟ್ ಆಪ್ಷನ್, ಜೊತೆಗೆ ಚಿಕನ್ ಕೂಡ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದು ಡೀಪ್ ಫ್ರೈಡ್ ಆಗಿರಬಾರ್ದು ಜಾಸ್ತಿ, ಮತ್ತು ಜಾಸ್ತಿ ಹೆವಿ ಅಥವಾ ಗೀ ಎಲ್ಲ ಹಾಕಿ ತುಂಬ ಹೆವಿಯಾಗೇನೂ ತಿಂತಾ ಇರಲಿಲ್ಲ. ಸೊ ಇದು ನನ್ನ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಆಗಿರ್ತಿತ್ತು. ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಹೇಳ್ತೀನಿ. ಈ ಥರ ಒಂದು ಕ್ಯಾಲರಿ ಡೆಫಿಸಿಟ್ ಮಾಡ್ತಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕೂಡ ಸ್ಟಾರ್ಟ್ ಮಾಡಿದೆ. ಜೊತೆಗೇ ನಥಿಂಗ್ ಕಾಂಪ್ಲಿಕೇಟೆಡ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೇ ಏನೋ ಇಷ್ಟೊಂದು ಈ ಥರ ಎಲ್ಲ ನೀವು ಅನ್ಕೋಬಾರ್ದು. ಆ್ಯಕ್ಚುಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತುಂಬ ಒಳ್ಳೆಯದು, ಎಲ್ಲರೂ ಕೂಡ ಫಾಲೋ ಮಾಡಬೇಕು. ಚಿಕ್ಕ ವಯಸ್ಸಿಂದ ದೊಡ್ಡವ್ರಿಗೂ ಕೂಡ ಆ್ಯಕ್ಚುಲಾಗಿ ತುಂಬ ಒಳ್ಳೆಯದು. ನಾವು ಹೆಲ್ತಿಯಾಗಿರ್ತೀವಿ ಮತ್ತು ನಮಗೆ ಬೇಡದಂಥ ಕಾಯಿಲೆ ಎಲ್ಲ ಬರೋದಿಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ. ಇಟ್ ಹ್ಯಾಸ್ ಇಟ್ಸ್ ಓನ್ ವಂಡರ್ಫುಲ್ ರಿಸಲ್ಟ್. ಸೊ ಏನಂದರೆ ನೈಟ್ 7 ಗಂಟೆ ಒಳಗೆ ಡಿನ್ನರ್ ಮುಗಿಸಿ, ಮತ್ತು ನೀವು ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ತಿಂತೀರಾ ನೋಡಿ, ಅದು ನೀವು ನೈಟ್ ಮುಗಿಸಿರೋವಂಥ ಬ್ರೇಕ್ಫಾಸ್ಟ್ಗೂ ಬೆಳಗ್ಗೆ ನೀವು ಸೇರಿಸುವಂಥ ಒಂದು ನೈಟ್ ಬೇಗ ಮುಗಿಸುವಂಥ ಡಿನ್ನರ್ಗೂ ಬೆಳಗ್ಗೆ ತಿನ್ನುವಂಥ ಬ್ರೇಕ್ಫಾಸ್ಟ್, ಬಿಟ್ವೀನ್ ಯೋರ್ ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ ಏನಿಲ್ಲ ಅಂದರೂ ಒಂದು 16 hours ಗ್ಯಾಪ್ ಇದ್ದರೆ
ದಟ್ ಈಸ್ ಕಾಲ್ಡ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅಫ್ಕೋರ್ಸ್ ಅದು ವೀಕ್ಲಿ ಬೇಸಿಸ್ ಮಂತ್ಲಿ ಬೇಸಿಸಲ್ಲಿ ಕೂಡ ಮಾಡ್ತಾರೆ, ಬಟ್ ನಾನು ಫಾಲೋ ಮಾಡಿದ್ದು ಡೈಲಿ ಮೆಥಡ್. ಡಿನ್ನರು ನಾನು 7 ಒಳಗೆ ಮುಗಿಸ್ತಾ ಇದ್ದೆ, 9 ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂತಾಯಿದ್ದೆ. ನೀವು 16 ಅವರ್ ಫಸ್ಟ್ ಸ್ಟಾರ್ಟ್ ಮಾಡೋ ಕಷ್ಟ ಆಗುತ್ತೆ, ತುಂಬ ಮೈಂಡ್ ಅಪ್ಸೆಟ್ ಆಗಿಬಿಡುತ್ತೆ, ಖಾಲಿ ಖಾಲಿ ಅನಿಸುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಹಾಗಿರೋರು ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 12 hours. ಅಥವಾ ಬೇಗ ಡಿನ್ನರ್ ಮುಗಿಸ್ಬಿಡಿ, ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ಯಾವಾಗ ತಿಂತೀರ ಹಾಕ್ತೀನಿ. ಯಾವಾಗ ನೀವು ಲೇಟ್ ನೈಟ್ ಡಿನ್ನರ್ ಮಾಡ್ತೀರ ನೋಡಿ, ಅದು ವೆಯ್ಟ್ ಗೇನ್ ಆಗುತ್ತೆ. ಬಿಕಾಸ್ ಲೇಟ್ ನೈಟ್ ಡಿನ್ನರ್ ಮಾಡಿದಾಗ ಆಲ್ರೆಡಿ ನಮ್ಮ ಒಂದು ಜೀರ್ಣ ಆಗುತ್ತೆ ನೋಡಿ, ಆ ಒಂದು ಎಬಿಲಿಟಿ ಕಡಿಮೆ ಆಗಿಬಿಟ್ಟಿರುತ್ತೆ. ಕಡಿಮೆ ಅಂದರೆ ಎಬಿಲಿಟಿನೇ ಇರೋದಿಲ್ಲ. ಸೊ ಅದ್ರ ಜೊತೆ ನಾವು ಹೆವಿಯಾಗಿ ರೈಸ್ ಆಗಿರ್ಬೋದು, ಸ್ವೀಟ್ಸ್ ಇದೆಲ್ಲ ತಿಂದಾಗ ಆ್ಯಕ್ಚುಲಾಗಿ ಜೀರ್ಣ ಆಗೋದಿಲ್ಲ, ಜೊತೆಗೆ ಕ್ಯಾಲರೀಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವಾಯ್ಡ್ ಲೇಟ್ ಡಿನ್ನರ್ಸ್. ಇದು ನಾನು ಮಾಡಿದಂಥ ಒಂದು ಪ್ರಾಪರ್ ಮೆಥಡ್. ಇದಿಷ್ಟೇ ಸಿಂಪಲ್ಲಾಗಿ ನಾನು ಫಾಲೋ ಮಾಡಿದ್ದು. ಮಿಲ್ಲೆಟ್ಸ್ ಜಾಸ್ತಿ ಕಾಂಟ್ರಿಬ್ಯೂಟ್ ಆಯಿತು ವೆಯ್ಟ್ ಲಾಸ್ಗೆ, ಜೊತೆಗೆ ಅರ್ಲಿ ಡಿನ್ನರ್ಸ್. ಮತ್ತು ಇನ್ನೂ ಒಂದು ವಿಷಯ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡಬೇಕು. ಐ ಆಮ್ ಅ ಹ್ಯೂಜ್ ಜಂಕ್ ಈಟರ್ಸು, ಬೇಕ್ರಿ ಐಟಮ್, ಕೇಕ್ಸು, ರೈಸ್ ವಾಸ್ ಮೈ ಮೋಸ್ಟ್ ಫೇವ್ರೆಟ್. ಕಾಫಿ ಫಿಲ್ಟರ್ ಕಾಫಿ ಈಗಲೂ ನಂಗೆ ತುಂಬ ಇಷ್ಟ. ಇದೆಲ್ಲ ಆ್ಯಕ್ಚುಲಾಗಿ ಈಗಲೂ ಇಷ್ಟ, ಬಟ್ ಇದೆಲ್ಲ ನಾನು ಕಟ್ ಡೌನ್ ಮಾಡಿದೆ. ಡೈರಿ ಪ್ರಾಡಕ್ಟ್ಸ್, ಮಿಲ್ಕ್ ಪ್ರಾಡಕ್ಟ್ಸ್ನೆಲ್ಲ ಕಡಿಮೆ ಮಾಡಿದೆ. ಮೊಸರು ಈಗಲೂ ತಿಂತೀನಿ. ಮೊಸರು ಈಸ್ ವಂಡರ್ಫುಲ್ ಫಾರ್ ಯುವರ್ ಗಟ್ ಹೆಲ್ತ್. ನಿಮ್ಮ ಒಂದು ಗಟ್ ಹೆಲ್ತ್ ಜೀರ್ಣ ಆಗೋದಕ್ಕೆ ಒಂದು ಎಬಿಲಿಟಿ ಆಗಿರ್ಬೋದು. ಗಟ್ ಹೆಲ್ತ್ ಚೆನ್ನಾಗಿದ್ರೆ ಸ್ಕಿನ್ನು, ಹೇರು, ವೆಯ್ಟು ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಸಖತ್ತಾಗಿರುತ್ತೆ. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಮೇಂಟೈನ್ ಯುವರ್ ಗಟ್ ಹೆಲ್ತ್. ಸೊ ಅದಕ್ಕಾಗಿ ಮೊಸರು, ಮತ್ತು ಯಾವುದೇ ಒಂದು ಫರ್ಮೆಂಟೆಡ್ ಫುಡ್, ಇಡ್ಲಿ, ದೋಸಾನಲ್ಲಿ ಜಾಸ್ತಿ. ದೋಸೆ ಅಂದರೆ ನೀವು ಮಸಾಲೆ ದೋಸೆ ಫುಲ್ ಎಣ್ಣೆ ಹಾಕಿ ಗೀ ಹಾಕಿ ಮಾಡುವಂಥ ದೋಸೆ ಅಲ್ಲ ನಾನು ಹೇಳ್ತಿರೋದು. ಆಯಿಲ್ ಕಡಿಮೆ ಇರಬೇಕು. ಸೊ ಈ ಥರ ಒಂದು ಫರ್ಮೆಂಟೆಡ್ ಫುಡ್ ಇದೆಲ್ಲ ತಿಂದಾಗ ಮಜ್ಜಿಗೆ ಆವಾಗ ಕುಡಿಯೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅದು ಒಂದು ಡಿಫ್ರೆಂಟ್ ಟಾಪಿಕ್ಕು, ಬಟ್ ಐ ಆಮ್ ಟೆಲ್ಲಿಂಗ್ ಯು ದ ವೆಜ್ ಪ್ರೋಟೀನ್ ಸೋರ್ಸ್. ಸೊ ಡೈರಿ ಪ್ರಾಡಕ್ಟ್ಸ್ ಅಂತ ಬಂದಾಗ ಮೊಸರು ಒಂದು ತಿಂತಾಯಿದ್ದೆ, ಹಾಲು ಬಿಟ್ಬಿಟ್ಟಿದ್ದೆ. ಇವಾಗ ಹಾಲು ಬದಲಿಗೆ ನೀವು ಮೊಸರು ತಿಂದಾಗ ಕ್ಯಾಲ್ಶಿಯಂ ಕೂಡ ಸಿಗುತ್ತೆ, ಪ್ಲಸ್ ಪ್ರೋಟೀನ್ ಕೂಡ ಸಿಗುತ್ತೆ. ನೀವು ಆ ಥರ ಯೋಚನೆ ಮಾಡಬೇಕು. ಹಾಲು ಬಿಟ್ಬಿಟ್ರೆ ಆ್ಯಕ್ಚುಲಿ ಕ್ಯಾಲ್ಶಿಯಂ ಸಿಗೋದಿಲ್ಲ. ಕ್ಯಾಲ್ಶಿಯಂ ಎಲ್ಲ ಲೇಡೀಸ್ಗೂ ಬೇಕೇ ಬೇಕು ಬೋನ್ ಹೆಲ್ತ್ ಚೆನ್ನಾಗಿರೋದಕ್ಕೆ. ಸೊ ಅದೊಂದು. ಸೊಪ್ಪು ಚೆನ್ನಾಗಿ ತಿನ್ನಬೇಕು, ಬಿಕಾಸ್ ಕ್ಯಾಲ್ಶಿಯಂ, ಐರನ್ ಎಲ್ಲ ನಮಗೆ ಸೊಪ್ಪಿಂದ ಕೂಡ ಜಾಸ್ತಿ ಸಿಗುತ್ತೆ. ಸೊ ಇದೆಲ್ಲ ಪಲ್ಯ ರೀತಿಯಲ್ಲಿ ತಿನ್ನಬೇಕು. ನಿಮಗೇನಾದರೂ ಬೇಕಿದ್ರೆ ನಾನು ಒಂದು ಪ್ರಾಪರ್ ಡಯಟ್ ಚಾರ್ಟನ್ನೇ ಮಾಡಿಬಿಟ್ಟು ನಿಮಗೆ ಅದನ್ನು ನಾನು ಇನ್ನೊಂದು ವೀಡಿಯೋನಲ್ಲಿ ತೋರಿಸ್ತೀನಿ. ಬಿಕಾಸ್ ಡಯಟ್ ಬಗ್ಗೆನೇ ಮಾತಾಡಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಬಟ್ ಈ ಥರ ನಾನು ಒಂದು ಮೆಥಡ್ನ ಫಾಲೋ ಮಾಡ್ತಿದ್ದೆ. ಈ ಮೆಥಡೇ ನನಗೆ ಹೆಲ್ಪ್ ಕೂಡ ಆಯಿತು. ಬಟ್ ಶಾಕಿಂಗ್ಲಿ 15 ದಿನಕ್ಕೆಲ್ಲ ಐ ವಾಸ್ ಪುಟ್ಟಿಂಗ್ ಡೌನ್ ವೆಯ್ಟ್. ನಾನು ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ಥರ ಒಂದು ಮೆಥಡ್ನ ಫಾಲೋ ಮಾಡೋದ್ರಿಂದ ಇಷ್ಟು ರ್ಯಾಪಿಡಾಗಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ನಾನು ಹೇಳಿದಾಗೆ 1 ವರ್ಷ ನಾನು ಟಾರ್ಗೆಟ್ ಇಟ್ಕೊಂಡಿದ್ದು. ಬಟ್ ನಾನು ಮಾಡಿದಂಥ ಒಂದು ರಿಸರ್ಚ್ ಇದೆಲ್ಲ ನನಗೆ ಒಳ್ಳೆ ಬೆನಿಫಿಟ್ಟೇ ಸಿಕ್ತು. ಮತ್ತು ಈಗ ಕಾಫಿ ಬಗ್ಗೆ ಮಾತಾಡೋದಾದರೆ, ನನಗೆ ಕಾಫಿ ತುಂಬ 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 ಇಷ್ಟ. ಎಸ್ಪೆಷಲಿ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಈಸ್ ಮೈ ಆಬ್ಸಲ್ಯೂಟ್ ಫೇವ್ರೆಟ್. ಸೊ ಕಾಫಿ ಬಿಟ್ಟೆ, ಬಿಕಾಸ್ ಕಾಫಿನಲ್ಲಿ ನಾವು ಹಾಲು ಹಾಕ್ತೀವಿ ಮತ್ತು ಫುಲ್ ಶುಗರ್ ಹಾಕ್ತೀವಿ. ಸೊ ಆದ್ದರಿಂದ ವೆಯ್ಟ್ ಗೇನ್ ಆಗುತ್ತೆ ಜಾಸ್ತಿ ತಿಂದರೆ. ಆ್ಯಂಡ್ ಕೆಫೀನ್ ಬಂದು ಅಷ್ಟು ಒಳ್ಳೆಯದು ಅಲ್ಲ. ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಆ ಮಿಲ್ಕ್ ಕಾಫಿ ಕುಡಿದಾಗ ಆ್ಯಸಿಡಿಟಿ ಆಗುತ್ತೆ. ನಮ್ಗೆ ತುಂಬ ಜನ ಗೊತ್ತಿರಲ್ಲ, ಬಟ್ ನಾವು ಇಂಡಿಯನ್ಸ್ ಆಗಿರೋದನ್ನ ವಿ ಕಾಂಟ್ ಹೆಲ್ಪ್ ಇಟ್, ನಾವು ಆ್ಯಂಡ್ ಈವನ್ ಐ ಕಾಂಟ್ ಹೆಲ್ಪ್ ಇಟ್ ಈವನ್ ನಾವು. ಅಟ್ಲೀಸ್ಟ್ ನಾನು ಯಾವಾಗಲಾದರೂ ರೇರಾಗಿ ಫಿಲ್ಟರ್ ಕಾಫಿ ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಕಾಫಿ ನಂಗೆ ಬಿಟ್ಟಿರೋಕ್ಕಾಗೋದೇ ಇಲ್ಲ. ಬಾಡಿ ನಂದು ಫಂಕ್ಷನೇ ಆಗೋದಿಲ್ಲ ವಿತೌಟ್ ಕಾಫಿ. ಸೊ ಆದ್ದರಿಂದ ಐ ಸ್ವಿಚ್ ಟು ಬ್ಲ್ಯಾಕ್ ಕಾಫಿ. ಬಿಸಿನೀರಿಗೆ ಕಾಫಿ ಪೌಡರ್ ಹಾಕಿ 1-2 ಟೀಸ್ಪೂನ್ಸ್ ಶುಗರ್ ಅಷ್ಟೇ. ವಿತೌಟ್ ಶುಗರ್ ಕುಡಿಯೋಕ್ಕಾಗೋದಿಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಹೇಳಿದೆ ಕೂಡ ಆಗಲೇ, ಐ ಆಮ್ ಅ ಹ್ಯೂಜ್ ಸ್ವೀಟ್ ಲವರ್. ಸೊ ಕಸರೆ ಇರುವಂಥ ಕಾಫಿ ಕುಡಿಯೋಕ್ಕಾಗೋದಿಲ್ಲ. ಜಸ್ಟ್ 2 ಟೀಸ್ಪೂನ್ಸ್ ಆಫ್ ಶುಗರ್. ದಿನಾಗಲೂ 4 ಸ್ಪೂನ್ ಶುಗರ್ ತೊಗೊಂಡ್ರೆ ಇಟ್ಸ್ ಅಬ್ಸಲ್ಯೂಟ್ಲಿ ಸೇಫ್ ಆಲ್ಸೋ. ಯಾವಾಗ 4 ಟೀಸ್ಪೂನ್ಗಿಂತಲೂ ಜಾಸ್ತಿ ಆಗುತ್ತೆ ನೋಡಿ, ಆಗ ನಿಮಗೆ ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ನಾನು ಫಾಲೋ ಮಾಡಿದ್ದು. ಬ್ಲ್ಯಾಕ್ ಕಾಫಿ ಬೆಳಗ್ಗೆ ಒಂದು, ಸಂಜೆ ಒಂದು, ಮಧ್ಯದಲ್ಲಿ ನಾನು ಹೇಳಿದ್ನಲ್ವ ಒಂದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಹೀಗಿತ್ತು. ನೈಟ್ ಡಿನ್ನರ್ ಬೇಗ ಮುಗಿಸ್ತಾ ಇದೆ, ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೆ ಮನೆಯಲ್ಲಿ ಎಲ್ರಿಗೂ ಅದೇ ಮಾಡ್ತಾಯಿದ್ದೆ. ಮಧ್ಯಾಹ್ನ ಮಾತ್ರ ಎಲ್ರಿಗೂ ನಾನು ರೈಸ್ ಮಾಡ್ತಾಯಿದ್ದೆ. ನನಗೋಸ್ಕರ ನಾನು ಸಪ್ರೇಟಾಗಿ ಮಿಲ್ಲೆಟ್ಸು ಮತ್ತು ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ಆಬ್ವಿಯಸ್ಲಿ ಇದು ಮಾಡಿದಾಗ ಎಲ್ಲರೂ ಕೂಡ ತಿಂತಾರೆ, ಫ್ಯಾಮ್ಲಿ ಕೂಡ ಒಳ್ಳೆಯದು.
ಸೊ ಸುಮ್ಮನೆ ಹಪ್ಪಳ ಸಂಡಿಗೆ ಈ ಥರ ಎಲ್ಲ ಎಣ್ಣೆನಲ್ಲಿ ಕರೆದಿದ್ದಕ್ಕಿಂತಲೂ ಯು ಶುಡ್ ಸಬ್ಸ್ಟಿಟ್ಯೂಟ್ ವಿತ್ ಸಮಥಿಂಗ್ ಹೆಲ್ತಿ. ಸೊ ಹಾಗಾಗಿ ಸೊ ಏನಕ್ಕೆ ಇದೆಲ್ಲ ನಾನು ಹೇಳ್ತಿದ್ದೀನಿ ಅಂದರೆ, ಆ್ಯಕ್ಚುಲಿ ನಾನು ಮೊದಲು ನಂದು ತುಂಬ ಅನ್ಹೆಲ್ತಿ ಹ್ಯಾಬಿಟ್ಸ್ ಇತ್ತು, ಈಟಿಂಗ್ ಹ್ಯಾಬಿಟ್ಸು. ಆದ್ದರಿಂದ ನನಗೆ ಪಿಂಪಲ್ಸು, ಹೇರ್ ಲಾಸು ಮತ್ತು ತುಂಬ ಹಾರ್ಮೋನಲ್ ಚೇಂಜಸ್ಸು, ವೆಯ್ಟ್ ಗೇನ್ ಇದೆಲ್ಲ ಆಯಿತು. ಆಗ ನಾನು ಈ ಥರ ಒಂದು ಅನ್ಹೆಲ್ತಿ ಲೈಫ್ ಸ್ಟೈಲ್ನ ಕ್ವಿಟ್ ಮಾಡಿ ಐ ಸ್ವಿಚ್ ಟು ದಿಸ್ ಹೆಲ್ತಿ ಲೈಫ್ ಸ್ಟೈಲ್. ಇದು ಪ್ರಾಕ್ಟಿಕಲ್ ಆಗಿತ್ತು, ತುಂಬ ನನಗೆ ಈಸಿ ಕೂಡ ಆಯಿತು, ಯಾವುದೇ ಒಂದು ಕಷ್ಟ ಆಗಿಲ್ಲ ಮೇಂಟೈನ್ ಮಾಡೋದು ಕೂಡ. ಸೊ ಈಗ ನಾನು ಡಯಟ್ ಬಗ್ಗೆ ನಾನು ಕವರ್ ಮಾಡಿದ್ದೀನಿ ಅನಿಸುತ್ತೆ. ಬಟ್ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ, ಈಗ ಮಿಲ್ಲೆಟ್ಸು ಡೈಲಿ ನನಗೆ ತಿಂದು ತಿಂದು ಬೋರ್ ಆಗುತ್ತೆ, ದಿನಾಗಲೂ ಅದನ್ನೇ ಬೇಯಿಸ್ಕೊಳ್ಳೋದು. ಬಿಕಾಸ್ ಅದರಲ್ಲಿ ಏನಾದರೂ ಒಂದು ಡೈಲಿ ತಿಂದರೂ ಕೂಡ ಯು ಫೀಲ್ ದ್ಯಾಟ್ ಮೊನಾಟನಸ್ ಅನಿಸುತ್ತೆ, ಅಂದರೆ ಡೈಲಿ ಬೋರ್ ಆಗುತ್ತೆ ಈಸಿಯಾಗಿ. ಸೊ ಆಗ ನಾನು ಆ ಥರ ಬೋರ್ ಆಗಿದ್ದ ದಿನದಲ್ಲಿ ಮುದ್ದೆ ತಿಂತಾಯಿದ್ದೆ. ಆ್ಯಂಡ್ ಈಗಲೂ ಕೂಡ ಅಷ್ಟೇ, ಡೈಲಿ ರಾಗಿ ಮುದ್ದೆ ಅಥವಾ ಜೋಳದ ರೊಟ್ಟಿ, ಇದೆರಡೂ ನಾನೀಗ ಜಾಸ್ತಿ ತಿಂತೀನಿ. ಮಿಲ್ಲೆಟ್ಸು ಓಕೆ, ಇದೆರಡೂ ಮಾಡ್ದಿರೋ ದಿನ ನಂಗೆ ಟೈಮ್ ಇಲ್ಲ, ಏನಾದರೂ ಬೇಗ ಆಗಬೇಕಂದ್ರೆ ಮಿಲ್ಲೆಟ್ಸ್ ತಿಂತೀನಿ. ಬಟ್ ಆಗ ವೆಯ್ಟ್ ಲಾಸ್ ಮಾಡ್ತಿದ್ದಾಗ ಬರೀ ಮಿಲ್ಲೆಟ್ಸ್ನೇ ರೈಸ್ ಬದಲು ತಿಂತಾಯಿದ್ದೆ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಮಿಲ್ಲೆಟ್ಸ್ ಎಲ್ಲ, ಸೊ ಆಗ ನಿಮಗೆ ಇನ್ನೂ ಪ್ರಾಪರ್ ಐಡಿಯಾ ಬರುತ್ತೆ. ಬಟ್ ಈಗ ನಾನು ಜಾಸ್ತಿ ರಾಗಿ ಮುದ್ದೆ ತಿಂತೀನಿ ಮಧ್ಯಾಹ್ನದೊತ್ತು, ಅಥವಾ ಜೋಳದ ರೊಟ್ಟಿ ತಿಂತೀನಿ. ಸೊ ಹೀಗಾಗಿ ನಾನು ಒಂದು ಆ್ಯಕ್ಚುಲಿ ರಾಗಿ ಜೋಳ ಇದೆಲ್ಲ ಮಿಲ್ಲೆಟ್ ಕ್ಯಾಟಗರಿನಲ್ಲೇ ಬರೋದ್ರಿಂದ ಸೊ ಇಟ್ಸ್ ಆ್ಯಕ್ಚುಲಿ ಗುಡ್ ಫಾರ್ ಯುವರ್ ಹೆಲ್ತ್. ಮತ್ತು ಮುದ್ದೆನಲ್ಲಿ ಐರನ್ ಕಂಟೆಂಟ್, ಕ್ಯಾಲ್ಶಿಯಂ ಕಂಟೆಂಟ್ ಕೂಡ ಇರೋದ್ರಿಂದ ಇಟ್ಸ್ ಆ್ಯಕ್ಚುಲಿ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್. ಮತ್ತು ಜಾಸ್ತಿ ಹೊತ್ತು ಹೊಟ್ಟೆ ತುಂಬ್ದಂಗಿರುತ್ತೆ. ಅದಕ್ಕಾಗಿಯೇ ನೋಡಿ ನಮ್ಮ ರೈತರು ಹೊಟ್ಟೆ ತುಂಬ ರಾಗಿ ಮುದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಿಂತಾರೆ. ಯಾಕಂದರೆ ಎಷ್ಟು ಕೆಲಸ ಇರುತ್ತೆ, ಎಷ್ಟು ಬಿಸಿಲಿರುತ್ತೆ, ಎಷ್ಟು ಸುಸ್ತಾಗುತ್ತೆ. ಸೊ ಪದೇ ಅವ್ರು ರೈಸ್ ತಿನ್ಕೊಂಡೇ ಇದ್ದರೆ ಇಟ್ ಡಸಂಟ್ ವರ್ಕ್ ದ್ಯಾಟ್ ವೇ. ಪದೇ ಹೊಟ್ಟೆ ಹಶ್ವಾಗುತ್ತೆ, ಮತ್ತೆ ಬಂದು ರೈಸ್ ತಿನ್ನೋಕ್ಕಾಗೋದಿಲ್ಲ. ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್. ಸೊ ಅದಕ್ಕಾಗಿ ಮುದ್ದೆ ತಿನ್ನೋದು, ನಾವು ಆ ಒಂದು ಹೆಲ್ತಿ ಹ್ಯಾಬಿಟ್ನೇ ನಾವು ಫಾಲೋ ಮಾಡಬೇಕು. ನಥಿಂಗ್ ಫ್ಯಾನ್ಸಿ, ಕ್ಯುನೋವಾ, ಕೀಟೋ ಡಯಟ್ ಏನೇನೋ ಇದೆ. ಸೊ ಇದೆಲ್ಲ ಫಾಲೋ ಮಾಡೋ ಬದಲು ಏನು ಆ್ಯಕ್ಚುಲಿ ನಮ್ಮ ಪೂರ್ವಜರು ಏನು ತಿಂತಾಯಿದ್ರು ನೋಡಿ, ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು ನೋಡಿ, ಸೊ ಅದನ್ನೇ ನಾವು ಫಾಲೋ ಮಾಡಿಬಿಟ್ರೆ ಸಾಕು. ಈ ಜಿಮ್ಮು, ವರ್ಕೌಟು, ಯೋಗ ಈಸ್ ವಂಡರ್ಫುಲ್ ಫಾರ್ ಯುವರ್ ಹೆಲ್ತ್. ಆ್ಯಂಡ್ ಐ ಆಮ್ ನಾಟ್ ಸೇಯಿಂಗ್ ಜಿಮ್ ಇಸ್ ಬ್ಯಾಡ್, ಬಟ್ ನಮ್ಮ ಪೂರ್ವಜರು ನೀವು ನೋಡಿದ್ರೆ ಅವ್ರಿಗೆ ಯಾವುದೇ ಒಂದು ಒಬಿಸಿಟಿ ಇರಲಿಲ್ಲ, ಬಿ ಪಿ ಇರಲಿಲ್ಲ, ಏನಿರಲಿಲ್ಲ. ಅವ್ರು ಏನು ಮಾಡ್ತಾಯಿದ್ರು ಹೇಳಿ, ಒಳ್ಳೆ ಆಹಾರ ತಿಂತಾಯಿದ್ರು, ಒಳ್ಳೆ ಎನ್ವೈರ್ಮೆಂಟಲ್ಲಿದ್ದರು, ನೋ ಪೊಲ್ಯೂಟೆನ್ಸ್, ನಥಿಂಗ್, ಸಖತ್ ಒಂದು ಒಳ್ಳೆ ಎನ್ವೈರ್ಮೆಂಟಲ್ಲಿ ಇರ್ತಾಯಿದ್ರು. ಮತ್ತು ಅವ್ರು ತಿನ್ನೋ ಆಹಾರ ಆಗಿತ್ತು, ಮತ್ತು ಬೇಗ ಡಿನ್ನರ್ ಮುಗಿಸ್ತಾಯಿದ್ರು. ಸೊ ಹೀಗಾಗಿ ಅವರು ಹೆಲ್ತಿಯಾಗಿದ್ದರು. ಯಾವುದೇ ಒಂದು ಒಬೇಸಿಟಿ, ವೆಯ್ಟ್ ಗೇನ್ ಆಗಲಿ ಏನೂ ಇರ್ತಿರಲಿಲ್ಲ. ಯಾವುದೇ ಒಂದು ಲೇಸಿನೆಸ್ ಇರ್ತಿರಲಿಲ್ಲ, ಸೋಂಬೇರಿತನ ಇರ್ತಿರಲಿಲ್ಲ. ದಿನ ಫುಲ್ಲು ಆ್ಯಕ್ಟಿವ್ ಆಗಿರ್ತಾಯಿದ್ರು. ದಿನ ಎಲ್ಲ ಕೆಲಸ ಮಾಡಿ, ರಾತ್ರಿ ಹೊಟ್ಟೆ ತುಂಬ ಊಟ ಮಾಡಿ ಬಿಫೋರ್ 7 o'clock ಸೊ ಊಟ ಮಾಡಿ ಮಲಗ್ತಾಯಿದ್ರು. ಬೆಳಗ್ಗೆ ಮತ್ತೆ ಅದೇ ರೂಟೀನ್ ಹಾಗೆ ಕಂಟಿನ್ಯೂ ಆಗ್ತಾಯಿತ್ತು. ಹಾಗೆ ಅವರು ಆರೋಗ್ಯವಾಗಿರ್ತಾಯಿದ್ರು. ಈಗ ನಾವು ಯೋಚನೆ ಮಾಡಿದ್ರೆ ಎಲ್ಲಿ ನೋಡಿದ್ರು ಫಾಸ್ಟ್ ಫುಡ್ಡು, ಎಲ್ಲಿ ನೋಡಿದ್ರು ನಿಮಗೆ ಕೇಕ್ ಶಾಪು, ಬಿಸ್ಕೆಟ್ಸ್, ಬೇಕ್ರಿ ಐಟಮ್ಸು, ಮತ್ತು ಏನೇ ಒಂದಿದ್ರು ರೈಸೇ ಆಗಿಬಿಟ್ಟಿದೆ ನಮ್ಮ ಲೈಫ್. ಸೊ ಆ ಒಂದು ರೈಸ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನೆಟ್ಗೆ ಕೂಡ ತುಂಬ ಒಳ್ಳೆಯದು ಮಿಲ್ಲೆಟ್ಸ್, ಬಿಕಾಸ್ ಮಿಲ್ಲೆಟ್ಸ್ ಬೆಳೆಯೋದಕ್ಕೆ ಅಷ್ಟು ನೀರಿನ ಅಗತ್ಯನೇ ಇಲ್ಲ. ಸೊ ನಮಗೆ ಬ್ರಿಟಿಷರು ಇಂಟ್ರೊಡ್ಯೂಸ್ ಮಾಡಿದ್ದು ರೈಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ. ಸೊ ಹಾಗಾಗಿ ನಾವು ಅದನ್ನೇ ರೂಢಿ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಸೊ ದಿಸ್ ಇಸ್ ಆಲ್ ಫಾರ್ ಅನದರ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಡಯಟ್ ಬಗ್ಗೆನೇ ನಾನು ಮಾತಾಡೋದಂತ ಇದ್ದರೆ ಐ ಕ್ಯಾನ್ ಮೇಕ್ ಅ 3 hour ಲಾಂಗ್ ವಿಡಿಯೋ. ಬಟ್ ಇದು ನೀವು ಬೇಸಿಕ್ಕಾಗಿ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ. ಈಗ ನೆಕ್ಸ್ಟ್ ಟಾಪಿಕ್, ನೀವು ತಿನ್ನುವಂಥ ಒಂದು ಆಹಾರದಲ್ಲಿ ಕ್ಯಾಲರೀಸ್ ಇರುತ್ತೆ ಅಂತ ಇದೆ. ಇದನ್ನು ನೀವು ಹೇಗೆ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು? ಇವಾಗ ನಿಮಗೆ ಯಾವುದು ಎಷ್ಟು ಕ್ಯಾಲರಿ ಇರುತ್ತಂತ ಗೊತ್ತಿರೋದಿಲ್ಲ. ಈವನ್ ನಾನು ಕೂಡ ಆ ಪಾಯಿಂಟಲ್ಲಿದೆ, ನನಗೆ ಕ್ಯಾಲರೀಸ್ ಯಾವುದ್ರಲ್ಲಿ ಎಷ್ಟಿರುತ್ತೆ, ಹೇಗೆ ಕಂಟ್ರೋಲ್ ಮಾಡಬೇಕು, ಹೇಗೆ ಟ್ರ್ಯಾಕ್ ಮಾಡೋದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ನೀವು ಏನು ಮಾಡ್ಬೋದು, ಯು ಕ್ಯಾನ್ ಸಿಂಪ್ಲಿ ಯೂಸ್ ಗೂಗಲ್ ಆರ್ ChatGPT. ನಾನು ಗೂಗಲ್ ಫಸ್ಟ್ ಯೂಸ್ ಮಾಡ್ತಾಯಿದ್ದೆ, ಆಮೇಲೆ ChatGPTಗೆ ನೀವು ಏನು ತಿಂತೀರಾ ನೋಡಿ ChatGPTನಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಓಕೆ, ನಾನು ಬ್ರೇಕ್ಫಾಸ್ಟು ಅಪ್ರಾಕ್ಸಿಮೇಟ್ಲಿ ಇವಾಗ ಉಪ್ಪಿಟ್ಟು ತಿಂತೀರಾ ಅಂದ್ಕೊಳ್ಳಿ, 200 grams ಆಫ್ ಉಪ್ಪಿಟ್ಟು ಮತ್ತು ಒಂದು ಬ್ಲ್ಯಾಕ್ ಕಾಫಿ, ಇಷ್ಟು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ಮತ್ತು ಲಂಚಲ್ಲಿ ಒಂದು ರಾಗಿ ಮುದ್ದೆ, ಮತ್ತು ಇಷ್ಟು ಸಾಂಬಾರು, ಮತ್ತು ಒಂದು 100 grams 200 grams ಪಲ್ಯ, 2 ಬಾಯ್ಲ್ಡ್ ಎಗ್ಗು. ಸೊ ಇದನ್ನು ನೋಟ್ ಮಾಡಿ. ಮತ್ತು ಡಿನ್ನರು
ಡಿನ್ನರು ಸಮಥಿಂಗ್ ಲೈಟ್. ಡಿನ್ನರ್ ಯು ಶುಡೆಂಟ್ ಈಟ್ ಸಮಥಿಂಗ್ ಹೆವಿ. ಇನ್ ಕೇಸ್ ನೀವು ಹೆವಿ ತಿಂತಿದ್ದೀರಾ ಅಂದರೂ ಇಟ್ ಶುಡ್ ಬಿ ಬಿಫೋರ್ 7 o'clock, ಬಿಫೋರ್ ಯುವರ್ ಸನ್ಸೆಟ್. ಸೂರ್ಯ ಮುಳುಗೋ ಒಳಗೆ ನೀವು ಆ ಒಂದು ಡಿನ್ನರ್ನ ಮುಗಿಸಿದ್ರೆ ಇಟ್ಸ್ ಆ್ಯಕ್ಚುಲಿ ಗುಡ್ ಫಾರ್ ಯರ್ ಹೆಲ್ತ್. ಸೊ ಡಿನ್ನರ್ ಏನು ತಿಂತಾಯಿದ್ರೆ, ಎಷ್ಟು ಗ್ರಾಮ್ ರೈಸು, ಎಷ್ಟು ಗ್ರಾಮ್ ಸಾಂಬಾರು, ಅಥವಾ ಎಷ್ಟು ಚಪಾತಿ, ಅಥವಾ ಎಷ್ಟು ಗ್ರಾಮ್ ನೀವು ನಾನ್ ವೆಜ್ ತಿಂತಿದ್ರೆ, ಇದೆಲ್ಲ ನೀವು ಚಾಟ್ ಜಿ ಪಿ ಟಿನಲ್ಲಿ ಅಟ್ ದಿ ಎಂಡ್ ಆಫ್ ದ ಡೇ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಆಫ್ಟರ್ ಯೋರ್ ಡಿನ್ನರ್ ಲಿಸ್ಟ್ ಮಾಡಿಬಿಟ್ರೆ ಅದು ನಿಮಗೆ ಲಾಸ್ಟಲ್ಲಿ ಒಂದು ಸಮರಿ ಕೊಡುತ್ತೆ. ಇದು ಯಾವ್ದು ಎಷ್ಟೆಷ್ಟು ಕ್ಯಾಲರೀಸ್ ಇತ್ತು. ಸಪೋಸ್ ಯು ಹ್ಯಾಡ್ ಅ ಬೌಲ್ ಆಫ್ ಕರ್ಡ್, ಆ ಒಂದು ಮೊಸರು ಸಪೋಸ್ ಇಟ್ ವಾಸ್ 100 or 200 grams ಆರ್ ಅ ಬೌಲ್, ಅಪ್ರಾಕ್ಸಿಮೇಟ್ ಲೆವೆಲ್ ಹಾಕ್ಬೇಕು. ನೀವೇನು ಎಕ್ಸಾಕ್ಟಾಗಿ ಮೆಷರ್ ಮಾಡಿ ಹಾಕಬೇಕಂತ ನಾನು ಯಾವುದೇ ಒಂದು ಮೆಷರಿಂಗ್ ಸ್ಕೇಲ್, ವೇಯಿಂಗ್ ಸ್ಕೇಲ್ ಎಲ್ಲ ಫುಡ್ ಮೆಷರ್ ಮಾಡೋದಕ್ಕೆ ನೀವು ನೋಡ್ಬೋದು ಇವಾಗೆಲ್ಲ ಒಂದೊಂದೇ ಮೆಷರ್ ಮಾಡಿ ತಿಂತಾರಲ್ವ. ಸೊ ಇದೆಲ್ಲ ನಾನೇನು ಇಟ್ಕೊಂಡಿಲ್ಲ. ಸೊ ಐ ಯೂಸ್ ಟು ಪುಟ್ ಇಟ್ ದೇರ್ ಅಪ್ರಾಕ್ಸಿಮೇಟ್ಲಿ ಇಷ್ಟು ಗ್ರಾಮ್ ತಿಂತಾ ಇದೆ ಅಂತ. ಅದು ಲಾಸ್ಟಲ್ಲಿ ಒಂದು ಇಷ್ಟು ಗ್ರಾಮ್, ಇಷ್ಟು ಕ್ಯಾಲರೀಸ್ ಇತ್ತು ನಿಮ್ಮ ಊಟ, ಅದರಲ್ಲಿ ಫೈಬರ್ ಎಷ್ಟಿತ್ತು, ಪ್ರೋಟೀನ್ ಎಷ್ಟಿತ್ತು, ಕಾರ್ಬ್ಸ್ ಎಷ್ಟಿತ್ತು ಎಲ್ಲ ಗೊತ್ತಾಗ್ಬಿಡ್ತಾಯಿತ್ತು. ಸೊ 1-2 ದಿನ ಹಂಗೆ ಮಾಡಿದ್ರೆ ನಿಮಗೆ ಯಾವುದ್ರಲ್ಲಿ ಎಷ್ಟು ಕ್ಯಾಲರೀಸ್ ಇದೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅಥವಾ ಗೂಗಲ್ ಪ್ರಕಾರ ಅಂದರೆ, ಗೂಗಲಲ್ಲಿ ಜಸ್ಟ್ ಇವಾಗ ನೀವು ನೋಡಿ ಒಂದು ಮಟನ್ ಬಿರಿಯಾನಿ ತಿಂತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಒಂದು ಫುಲ್ ಮಟನ್ ಬಿರಿಯಾನಿ ಎಷ್ಟು ಕ್ಯಾಲರೀಸ್ ಇರುತ್ತೆ, ಅದು ಎಷ್ಟು ಗ್ರಾಮ್ ಇರುತ್ತೆ, ಇವಾಗ ನೋಡ್ತಿದ್ದಾಗೆ ನೀವು ಅನ್ಕೋಬೋದು ಒಂದು 1/2 kg ಅಂದ್ಕೊಳ್ಳಿ. ಒಂದು ಫುಲ್ ಮಟನ್ ಬಿರಿಯಾನಿ, 1/2 kg ಮಟನ್ ಬಿರಿಯಾನಿ ಎಷ್ಟು ಕ್ಯಾಲರೀಸ್ ಇರುತ್ತೆ ಅಂದರೆ ಅದರಲ್ಲಿ ಈಸಿಯಾಗಿ ತೋರಿಸ್ಬಿಡುತ್ತೆ 500 or 600 or 800 ಕ್ಯಾಲರೀಸ್ ಅಂತ. ಸೊ ಆಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಗ ನೀವು ಎಷ್ಟು ಕಟ್ ಡೌನ್ ಮಾಡಬೇಕು ಅದನ್ನು ನೀವು ಸೇವಿಸ್ಬೋದು. ಸೊ ಒಂದು ಫುಲ್ ಬಿರಿಯಾನಿ ನಾನು ಹೇಳೋಕ್ಕೆ ಇಷ್ಟ ಆದರೆ, ಇನ್ಫ್ಯಾಕ್ಟ್ ನಿಮಗೆ ಬಿರಿಯಾನಿ ಇಷ್ಟ ಇದ್ದರೂ ಕೂಡ ಯು ಕ್ಯಾನ್ ಹ್ಯಾವ್ ಒಂದು ಕ್ವಾರ್ಟರ್ಗಿಂತಲೂ, ಕಾಲು ಭಾಗದಕ್ಕಿಂತಲೂ ಒಂಚೂರು ಜಾಸ್ತಿ ಅಂದ್ಕೊಳ್ಳಿ. ಸೊ ಹಾಗಾಗಿ ನಿಮಗೆ ಒಂದು ಕ್ರೇವಿಂಗ್ಸ್, ತಿಂದಿಲ್ಲ ಅಂತ ಒಂದು ಕೊರಗು ಕೂಡ ಇರೋದಿಲ್ಲ, ತಿಂದೆ ಅಂತ ಒಂದು ಸಮಾಧಾನ ಕೂಡ ಇರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ನೀವು ಕಂಪ್ಲೀಟಾಗಿ ಎಲ್ಲ ಬಿಟ್ಬಿಡಬೇಕು ಅಂತ. ಏನೇ ತಿಂದರೂ ಮಾಡ್ರೇಟ್ ಲೆವೆಲ್ ಒಳಗಡೆ ಇರಬೇಕು. ಈಗ ನಾನು ಹೇಳಿದಾಗೆ ನನಗೆ ಸ್ವೀಟ್ಸು, ಬೇಕ್ರಿ ಐಟಮ್ಸ್ ಎಲ್ಲ ಇಷ್ಟ, ಈಗಲೂ ಇಷ್ಟ. ದಟ್ ಡಸಂಟ್ ಮೀನ್ ಐ ಕಂಪ್ಲೀಟ್ಲಿ ಕ್ವಿಟ್ ಇಟ್. ಎಲ್ಲ ತಿಂತೀನಿ, ಎಲ್ಲ ಮಾಡ್ರೇಟಾಗಿ ತಿಂತೀನಿ. ಶುಗರ್ ಆದಷ್ಟು ಕಡಿಮೆ ಮಾಡಿದೆ. ಮತ್ತು ಬೇಕ್ರಿ ಐಟಮ್, ಮೈದಾ, ಓ ಮೈ ಗಾಡ್, ಇದು ಒಂದು ಇಂಪಾರ್ಟೆಂಟ್ ವಿಷಯ. ಮೈದಾ ಈಸ್ ಆ್ಯಕ್ಚುಲಿ ವೆರಿ ಬ್ಯಾಡ್ ಫಾರ್ ಯೋರ್ ಹೆಲ್ತ್. ಯಾಕಂದರೆ ಕಂಪ್ಲೀಟಾಗಿ ಜೀರ್ಣ ಆಗೋದಿಲ್ಲ. ನಮ್ಮ ವಾಲ್ಸ್ ಆಫ್ ಇಂಟೆಸ್ಟೈನ್, ವಾಲ್ಸ್ ಆಫ್ ಸ್ಟಮಕ್, ಇದ್ರೊಳಗಡೆ ಎಲ್ಲ ಮೈದಾ ಆ್ಯಕ್ಚುಲಾಗಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, which leads to heart attack, health issues. So that is another topic. So ಮೈದಾನ you can substitute with ಆಟ, ಅಂದರೆ ಗೋಧಿ ಹಿಟ್ಟು. ಸೊ ಆದಷ್ಟು ಮೈದಾ ಅವಾಯ್ಡ್ ಮಾಡಿ. ನಾವು ತಿನ್ನುವಂಥ ನೂಡಲ್ಸ್, ಪರಾಠ ಮತ್ತು ಕೇಕ್, ಬಿಸ್ಕೆಟ್ಸ್ ಎಲ್ಲದರಲ್ಲೂ ಮೈದಾ ಇರುತ್ತೆ. ಇವಾಗ ಯಾವುದೇ ಒಂದು ಫೈಬರ್ ರಿಚ್ ಬಿಸ್ಕೆಟ್, ಎಕ್ಸಾಂಪಲ್ ಮಾರಿಗೋಲ್ಡ್, ವೆರಿ ಟ್ರೆಂಡಿಂಗ್ ಬ್ರ್ಯಾಂಡ್. ಇದನ್ನು ನೀವು ನೋಡಿದ್ರೆ ನೀವು ಪ್ಲೀಸ್ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ನೀವು ನೋಡಿ ಬಿಫೋರ್ ಬೈಯಿಂಗ್ ಎನಿ ಸ್ನ್ಯಾಕ್. ಅಲ್ಲಿ ರಿಫೈನ್ಡ್ ವೀಟ್ ಫ್ಲೋರ್ ಅಂತ ಇದ್ದರೆ ಅದು ಮೈದಾ. ನೀವು ಏನು ಗೋಧಿ ಅಂತ ಅಂದ್ಕೊಂಡು ನೀವು ತಿಂತಿರ್ತೀರ ನೋಡಿ, ಆ್ಯಕ್ಚುಲಾಗಿ ಅದರಲ್ಲಿ ಮೈದಾ, ಶುಗರ್, ಆಯಿಲ್ ಇಷ್ಟೇ ಇರೋದು. ಇದು ಮೂರು ನಮ್ಮ ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ನಿಮಗೇನಾದರೂ ಆ ಥರ ಇಷ್ಟ ಇದ್ದರೆ ಜಸ್ಟ್ ಈಟ್ ಇನ್ ಮಾಡ್ರೇಷನ್. ಎಲ್ರಿಗೂ ಇಷ್ಟ, ನನಗೂ ಕೂಡ ಪರಾಟ, ಬಿಸ್ಕೆಟ್, ಕೇಕ್ಸ್ ಎಲ್ಲ ಇಷ್ಟ. ಬಟ್ ಒಂದು ಫುಲ್ ತಿನ್ನೋದ್ರಲ್ಲಿ ಒಂದು 1/4 ಭಾಗ ತಿನ್ನಿ ಅಷ್ಟೇ ಹೇಳೋದು. ಸೊ ಹಾಗಾಗಿ ಬಟ್ ಆ 1/4 ಭಾಗ ತಿನ್ನೋದು ನೀಟಾಗಿ ಅನುಭವಿಸಿ ತಿನ್ನಿ. ಆಗ ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀವು ಫಾಸ್ಟಾಗಿ ತಿಂದರೆ ಯು ಎಂಡ್ ಅಪ್ ಈಟಿಂಗ್ ಮೋರ್, ಇನ್ನೂ ಜಾಸ್ತಿ ತಿಂತೀರ. ಸೊ ನಿಧಾನವಾಗಿ ಆ ಒಂದು ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಕ್ಯಾರೆಟ್ ಹಲ್ವಾ, ಓಕೆ, ನೀವು ತುಂಬ ದಿನ ಬಿಟ್ಟಿದ್ದೀರಾ, ಇವಾಗ ನಾನು ತಿನ್ನಲೇಬೇಕು, ನನಗೆ ಈ ಥರ ಒಂದು ಡಯಟ್ ಫಾಲೋ ಮಾಡೋಕ್ಕಾಗ್ತಾನೆ ಇಲ್ಲ ಅಂದರೆ, ಒಂದು ಕ್ಯಾರೆಟ್ ಹಲ್ವಾನಲ್ಲಿ 1/4 ಭಾಗ ತೊಗೊಳ್ಳಿ. ಅದನ್ನು ಫುಲ್ ಫೋಕಸ್ಡಾಗಿ ಎಂಜಾಯ್ ಮಾಡ್ಕೊಂಡು ತಿನ್ನಿ ನಿಧಾನವಾಗಿ. ಸೊ ಆಗ ಯು ಡೋಂಟ್ ಎಂಡ್ ಅಪ್ ಈಟಿಂಗ್ ಮೋರ್. ಇವಾಗ ನನಗೆ ಕ್ಯಾರೆಟ್ ಹಲ್ವಾ ಇಷ್ಟ ಅಂತ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಫಾಸ್ಟಾಗಿ ನಾವು ಯಾವಾಗ ತಿಂತೀವಿ ನೋಡಿ, ಆಗನೇ ಅದು ಇನ್ನೂ ಯು ಎಂಡ್ ಅಪ್ ಈಟಿಂಗ್ ಮೋರ್. ಆಗ ವೆಯ್ಟ್ ಗೇನ್ ಕೂಡ ಆಗುತ್ತೆ. ಸೊ ಹೀಗೆ ನೀವು ತಿನ್ನಬೇಕಾಗುತ್ತೆ. ಈಟ್ ವಾಟ್ ಎವರ್ ಯು ಲೈಕ್, ಬಟ್ ಈಟ್ ಇನ್ ಮಾಡ್ರೇಷನ್. ಮತ್ತು ಈಗ ನಾನು ಡಯಟ್ ಬಗ್ಗೆ ಹೇಳೋಕ್ಕಾದರೆ, ಈಗ ಡೈಲಿ ಆ ಒಂದು ಡಯಟ್ ಫಾಲೋ ಮಾಡ್ತೀವಲ್ಲ, ನಾವು ಮದುವೆಗಳಿಗೆ, ಫಂಕ್ಷನ್ಗಳಿಗೆಲ್ಲ ಹೋಗ್ತೀವಿ. ಸೊ ಆಗ ನೀವು ಆ ಒಂದು ಮಧ್ಯಾಹ್ನ ಫಂಕ್ಷನ್ ಇದ್ದರೆ ನೈಟ್ ಯು ಶುಡ್ ಈಟ್ ಸಮಥಿಂಗ್ ಲೈಟ್. ಮತ್ತು ಆ ಫಂಕ್ಷನಲ್ಲಿ ಕೂಡ ಈಟ್ ಮೈಂಡ್ಫುಲ್ಲಿ. ಇವಾಗ ಒಂದು ಪಾಯಸ ಕೊಟ್ಟರು, ಒಂದು ಮೈಸೂರು ಪಾಕ್ ಕೊಟ್ಟರು, ಅಥವಾ ಒಂದು ಗುಲಾಬ್ ಜಾಮೂನ್ ಕೊಟ್ಟರು ಅಂದ್ಕೊಳ್ಳಿ. ಇನ್ಸ್ಟೆಡ್ ಆಫ್ ಈಟಿಂಗ್ ಆಲ್ ದೀಸ್ 3, ಈಟ್ 1
ಒಂದು ಸ್ವೀಟ್ ತಿನ್ನಿ, ಅಥವಾ ಎಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿ. ಅವ್ರು ಬಡಿಸುವಾಗಲೇ ಯಾವ್ದು ಬೇಕು ಯಾವ್ದು ಬೇಡ ಅಂತ ನೋಡ್ಕೊಳ್ಳಿ. ಮತ್ತು ತರಕಾರಿ, ಪಲ್ಯ, ಕೋಸಂಬರಿ ಇದೆಲ್ಲ ಇರುತ್ತೆ, ಇದೆಲ್ಲ ತಿನ್ನಿ. ಪೂರಿ ಆಬ್ವಿಯಸ್ಲಿ ಇರುತ್ತೆ, 3 ತಿನ್ನೋದ್ರಲ್ಲಿ 1 ತಿನ್ನಿ. ಸೊ ಹೀಗೆ ನೀವು ಕಂಟ್ರೋಲ್ ಮಾಡಿ. ಏನಂದರೆ ಬಿ ಮೈಂಡ್ಫುಲ್ ಆಫ್ ವಾಟ್ ಯು ಆರ್ ಈಟಿಂಗ್. ಏನು ತಿಂತಿದ್ದೀರಾ ಅದನ್ನು ನೀವು ಗಮನಿಸಿ. ಆಯಿಲ್ ಫುಡ್ ಜಾಸ್ತಿ ಅವಾಯ್ಡ್ ಮಾಡಿ, ಅಂದರೆ ಡೀಪ್ ಫ್ರೈಡು, ಮತ್ತು ಶುಗರ್ ಐಟಮ್ಸ್ ಅವಾಯ್ಡ್ ಮಾಡಿ, ಮೈದಾ ಐಟಮ್ಸ್ ಅವಾಯ್ಡ್ ಮಾಡಿ. ಇದು ಬಿಟ್ಟು ರೈಸ್ ನೀವು ತಿನ್ನಿ, ಬಟ್ ಕಡಿಮೆ ತಿನ್ನಿ. ಸೊ ಹೀಗೆ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಫಂಕ್ಷನ್ಗೆ ಹೋಗಿದ್ದೀನ ನೈಟು ನೀವು ಲೈಟಾಗಿ ತಿನ್ನಿ, ಅಥವಾ ನೀವು ಫಂಕ್ಷನ್ಗೆ ಒಂದು ನಾನ್ ವೆಜ್ ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂದರೆ ನಾನು ಹೀಗೆ ಮಾಡ್ತಿದ್ದೆ. ಬ್ರೇಕ್ಫಾಸ್ಟ್ ಐ ಯೂಸ್ ಟು ಈಟ್ ಇಟ್ ವೆರಿ ಲೈಟ್. ಒಂದು ರಾಗಿ ಗಂಜಿನೋ ಮಿಲ್ಲೆಟ್ ಗಂಜಿನೋ ಈ ಥರ ಕುಡ್ಕೊಂಡು ಹೋಗ್ತಾಯಿದ್ದೆ. ಮಧ್ಯಾಹ್ನ ನನಗೇನು ಇಷ್ಟ ತಿಂದು ನೈಟ್ ಐ ವಾಸ್ ಈಟಿಂಗ್ ವೆರಿ ಲೆಸ್ ಆ್ಯಂಡ್ ವೆರಿ ಅರ್ಲಿ ಡಿನ್ನರ್. ಹೀಗೆ ಮಾಡೋದ್ರಿಂದ ಆ ಒಂದು 2000 ಕ್ಯಾಲರೀಸ್ ಒಳಗಡೆನೇ ಇರ್ತಾಯಿತ್ತು. ಆ್ಯಂಡ್ ನನಗೆ ಒಂದು ಗಿಲ್ಟ್ ಫೀಲಿಂಗ್ ಕೂಡ ಇರ್ತಿರಲಿಲ್ಲ. ಅಯ್ಯೋ ನಾನು ಇವತ್ತು ಇಷ್ಟು ತಿನ್ಬಿಟ್ಟೆ ನಾಳೆ ಹೀಗೆ, ಆ ಥರ ಒಂದು ಗಿಲ್ಟ್ ಫೀಲಿಂಗ್ ಇರೋದಿಲ್ಲ. ಆಮೇಲೆ ಈಗ ನೀವು ಡೈಲಿ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅಂದ್ಕೊಳ್ಳಿ, ನಾನು ಡೈಲಿ ಆ ಒಂದು ಕ್ಯಾಲರಿ ಡೆಫಿಸಿಟ್ ಡಯಟಲ್ಲೇ ಮಿಲ್ಲೆಟ್ಸು, ಶುಗರ್ನ ಕಟ್ ಡೌನ್ ಮಾಡಿ ಎಲ್ಲ ನಾನು ಹೀಗೇ ಡೈಲಿ ಡಯಟ್ ಇರ್ತಾಯಿತ್ತು. ಒಂದು ದಿನದಲ್ಲಿ ವಾರದಲ್ಲಿ 1 ದಿನ ಮಾತ್ರ ನನಗೆ ಏನು ಇಷ್ಟ ನಾನು ಅದು ತಿಂತಾಯಿದ್ದೆ. ಏನು ಇಷ್ಟ ಅದು ತಿಂತಾಯಿದ್ದೆ ಅಂದರೆ ಇಟ್ ಈಸ್ ನಾಟ್ ಸಮಥಿಂಗ್ ಲೈಕ್ ಒಂದು ಫುಲ್ ಹೆವಿ ಕೋರ್ಸ್ ಮೀಲ್ ತಿಂತಾಯಿದ್ದೆ ಅಂತ ಅಲ್ಲ. ನನ್ನ ಬಾಡಿಗೆ ಅದು ಒಂದು ರಿವಾರ್ಡ್ ಥರ. ಓಕೆ, ನನ್ನ ಬಾಡಿ ಇಷ್ಟು ಕಷ್ಟಪಟ್ಟಿದೆ, ಸರ್ವೈವ್ ಆಗಿದೆ, ಇದಕ್ಕೆ ನಾನು ಒಂದು ರಿವಾರ್ಡ್ ಕೊಡಬೇಕು ಅಂತ ಐ ಯೂಸ್ ಟು ರಿವಾರ್ಡ್ ಮೈ ಸೆಲ್ಫ್ ವಿತ್ ಅ ಗುಲಾಬ್ ಜಾಮೂನ್, ವಿತ್ ಅ ಕ್ಯಾರೆಟ್ ಹಲ್ವಾ, ವಿತ್ ಅ ರಸಗುಲ್ಲ, ವಾಟ್ ಎವರ್ ಐ ಲೈಕ್, ಬಟ್ ಇನ್ ಮಾಡ್ರೇಷನ್. ಓಕೆ, ನಾನು ಕ್ಯಾರೆಟ್ ಹಲ್ವಾ ತಿಂತಿದ್ದೀನಿ ಅಂತ ಒಂದು 200 ಗ್ರಾಮ್ ಕ್ಯಾರೆಟ್ ಹಲ್ವಾ ತಿನ್ನೋದು ಆ ಥರ ಅಲ್ಲ. ಬಿಕಾಸ್ ಕ್ಯಾರೆಟ್ ಹಲ್ವಾನಲ್ಲಿ ಕೋವಾ ಮತ್ತು ಘೀ ಇದೆಲ್ಲ ಜಾಸ್ತಿ ಇರೋದ್ರಿಂದ ಅದು ಕೂಡ ನೀವು ಮೈಂಡ್ಫುಲ್ಲಾಗಿರಬೇಕಾಗತ್ತೆ. ಸೊ ಹಾಗಾಗಿ ಅದು ಮೈಂಡ್ಫುಲ್ಲಾಗಿ ಸ್ವಲ್ಪ ಕಡಿಮೆ ತಿಂತಾಯಿದ್ದೆ. ಆಮೇಲೆ 3-4 ಗುಲಾಬ್ ಜಾಮೂನ್ ತಿನ್ನೋ ಜಾಗದಲ್ಲಿ 1 or 1.5 ಮ್ಯಾಕ್ಸಿಮಮ್ 2 ಇದನ್ನು ವೀಕ್ಲಿ ಒನ್ಸ್ ಮಾಡ್ತಾಯಿದ್ದೆ. ಸೊ ಹೀಗಾಗಿ ನಾನು ನನ್ನ ಆ್ಯಕ್ಚುಲಾಗಿ ಡಯಟ್ ಇತ್ತು. ಆ್ಯಂಡ್ ಇದು ಆ್ಯಕ್ಚುಲಾಗಿ ನನಗೆ ವರ್ಕ್ ಕೂಡ ಆಗಿದ್ದು. ನನ್ನ ನಂಬಕ್ಕೆ ಸಾಧ್ಯ ಇರಲಿಲ್ಲ, ನಾನು ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಫಾಸ್ಟಾಗಿ ವೆಯ್ಟ್ ಲಾಸ್ ಆಗುತ್ತೆ ಅಂತ. ದಿಸ್ ವಾಸ್ ಆಲ್ ಅಬೌಟ್ ಮೈ ಡಯಟ್ ಪ್ಲ್ಯಾನ್. ವರ್ಕೌಟ್ ಬಗ್ಗೆ ಹೇಳ್ತೀನಿ. ವರ್ಕೌಟು ಎಲ್ಲರೂ ಮಾಡಬೇಕು, ಅಟ್ಲೀಸ್ಟ್ 5 days ಇನ್ ಅ ವೀಕ್. ಬಟ್ ನಾನು ಹೇಳಿದಾಗೆ ನನಗೆ ಬೇಕಾಗಿರುವಂಥ ಮ್ಯಾಕ್ಸಿಮಮ್ ಬೆನಿಫಿಟ್ಟು ನನ್ನ ಒಂದು ಡಯಟಲ್ಲೇ ಸಿಗ್ತಾಯಿತ್ತು. ಪ್ಲಸ್ ನಾನು ಒಂದು ಹೌಸ್ ವೈಫ್ ಕೂಡ ಆಗಿರೋದ್ರಿಂದ ಮನೆ ಕೆಲಸ, ಓಡೋದು ಬರೋದು, ಸ್ಕೂಲ್ ಪಿಕಪ್ ಡ್ರಾಪ್ ಆಗಿರ್ಬೋದು, ಮತ್ತು ಅಡುಗೆ ಮಾಡೋದು, ಜಾಸ್ತಿ ಹೊತ್ತು ನಿಂತ್ಕೊಂಡೇ ಇರಬೇಕು. ಸೊ ಹೀಗಾಗಿರೋದ್ರಿಂದ ನನಗೆ ವರ್ಕೌಟ್ ಮಾಡೋದಕ್ಕೆ ಅಷ್ಟು ಟೈಮ್ ಸಿಗ್ತಿರ್ಲಿಲ್ಲ. ಬಟ್ ವೆನ್ ಐ ಯೂಸ್ ಟು ಗೆಟ್ ಟೈಮ್, ನಾನು ಹೋಮ್ ವರ್ಕೌಟ್ಸ್ ಮಾಡ್ತಾಯಿದ್ದೆ. ಸೊ ಯೂಟ್ಯೂಬಲ್ಲಿ ತುಂಬ ಹೋಮ್ ವರ್ಕೌಟ್ ವೀಡಿಯೋಸ್ ಎಲ್ಲ ಇದೆ, ನೀವು ನೋಡ್ಬೋದು. ಅದನ್ನು ವಾರದಲ್ಲಿ ಒಂದು 5 times ಮಾಡ್ತಾಯಿದ್ದೆ, ಮ್ಯಾಕ್ಸಿಮಮ್ ಅರ್ಧ ಗಂಟೆಗಳ ಕಾಲ ಮಾತ್ರ. ಅದರ್ವೈಸ್ ನೀವು ವಾಕಿಂಗ್, ಜಾಗಿಂಗ್, ರನ್ನಿಂಗ್ ಮಾಡ್ಬೋದು ಅಟ್ಲೀಸ್ಟ್ ಫಾರ್ 1 or 30 minutes. ತುಂಬ ಒಳ್ಳೆಯದು, ನಿಮ್ಮ ಮೈಂಡ್ ತುಂಬ ಪೀಸ್ಫುಲ್ಲಾಗಿರುತ್ತೆ. ಬಟ್ ನೀವು ಅದನ್ನು ವೆಯ್ಟ್ ಲಾಸ್ಗಂತಾನೇ ನೀವು ವರ್ಕೌಟ್, ವಾಕಿಂಗ್, ಜಾಗಿಂಗ್, ರನ್ನಿಂಗ್ ಎಲ್ಲ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಆ ಒಂದು ರಿಸಲ್ಟ್ ಖಂಡಿತವಾಗ್ಲೂ 100% ಸಿಗೋದಿಲ್ಲ. ವೆಯ್ಟ್ ಲಾಸ್ ಆಗೋದು ಡಯಟಿಂದ ಪ್ಲಸ್ ವರ್ಕೌಟ್ ಟು ಸಮ್ ಎಕ್ಸ್ಟೆಂಟ್, ನಾಟ್ ಕಂಪ್ಲೀಟ್ಲಿ. ನಾನು ಮೊದಲೇ ಏನು ಪಾಯಿಂಟ್ ಹೇಳ್ದೇಳಿ, ನಾನು ಫುಲ್ಲಾಗಿ ತಿನ್ಬಿಟ್ಟು ನಾಳೆ ಅದನ್ನು ಕರಗಿಸ್ತೀನಿ ಅಂದರೆ ಆಗೋದೇ ಇಲ್ಲ, ಕರಗಿಸೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಒಂದು ವರ್ಕೌಟ್ ಆಗಿರ್ಬೋದು, ಯೋಗ, ಜಿಮ್, ಎಕ್ಸಸೈಸ್, ಯೋಗ ಡೈಲಿ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದು, ನಿಮ್ಮ ಮೈಂಡ್ ಪೀಸ್ಫುಲ್ಲಾಗಿರುತ್ತೆ ಯೋಗ, ಮೆಡಿಟೇಷನ್ ಎಲ್ಲ. ಬಟ್ ವೆಯ್ಟ್ ಲಾಸ್ಗೆ ಅಂತ ನೀವು ಯೋಚನೆ ಮಾಡಿದ್ರೆ ಯು ಶುಡ್ ಸ್ಟಾರ್ಟ್ ಕಂಟ್ರೋಲಿಂಗ್ ವಾಟ್ ಯು ಈಟ್. ಓಕೆನಾ? ಈಗ ನಾನು ಹೇಗೆ ಮೇಂಟೈನ್ ಮಾಡ್ತಿದ್ದೀನಿ, ಈಗ ನೋಡಿ ವೆಯ್ಟ್ ಲಾಸ್ ಆಯಿತು, ಎಲ್ಲ ಆಯಿತು. ನೀವು ಇವಾಗ ಒಂದು ಕ್ವೆಶನ್ ನೀವು ಕೇಳ್ಬೋದು, ಓಕೆ ಈಗಲೂ ಅದೇ ಡಯಟ್ ಫಾಲೋ ಮಾಡ್ತಿದ್ರಾ ಅಂತ. ನನ್ನ ಗೋಲ್ ಏನಿತ್ತು, 10 kg ನಾನು ಕಡಿಮೆ ಆದೆ, 70ರಿಂದ 60 kg ಆಗಿದ್ದೀನಿ. ಸೊ ಈಗಲೂ ನಾನು ಅದೇ ಡಯಟ್ ಫಾಲೋ ಮಾಡ್ತಿದ್ದೀನಾ? ಅಫ್ಕೋರ್ಸ್ ಮಾಡಲೇಬೇಕು, ಇಲ್ಲಾಂದರೆ ಮತ್ತೆ ನನಗೆ ಏನೇನು ಇಷ್ಟ ತಿಂದರೆ ಅಗೇನ್ ಅಲ್ಲಿ ಪುಟ್ ಆನ್ ವೆಯ್ಟ್ ಅಲ್ವಾ. ಸೊ ಯೋಚನೆ ಮಾಡಿದ್ರೆ ಪ್ರಾಕ್ಟಿಕಲ್ಲಾಗಿ ಹಾಗೆ ಅಲ್ವಾ ಆಗೋದು. ಸೊ ವಾಟ್ ಈಸ್ ದ ಯೂಸ್ ಆಫ್ ಲೂಸಿಂಗ್ ವೆಯ್ಟ್? ಸೊ ಈಗ ಹೇಗಾಗಿದೆ ಅಂದರೆ ಐ ಮೇಂಟೈನ್, ಬಟ್ ನಾಟ್ ವೆರಿ ಸ್ಟ್ರಿಕ್ಟ್ಲಿ. ನಾಟ್ ವೆರಿ ಸ್ಟ್ರಿಕ್ಟ್ ಅಂತ ಅಂದಿದ್ದ ಕೂಡಲೇ ಅಗೇನ್ ನಾನು ತುಂಬ ಲೀನಿಯಂಟಾಗಿ ನನಗೇನೇನು ಇಷ್ಟ ತಿಂತೀನಿ ಅಂತಲ್ಲ. ಐ ಈಟ್ ಎವ್ರಿಥಿಂಗ್, ಬಟ್ ಐ ಈಟ್ ಇನ್ ಮಾಡ್ರೇಷನ್. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ನಿಮ್ಗೇನು ಇಷ್ಟ ಅದನ್ನು ತಿನ್ನಿ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ನಾವು ಕೂಡ ಮನುಷ್ಯರೇ, ನಮಗೂ ಕೂಡ ಆಸೆಗಳಿರುತ್ತೆ, ಅದನ್ನು ನಾವು ತೀರಿಸ್ಕೊಳ್ಳೇಬೇಕು. ಸೊ ಹಾಗಂತ
ಏನಂದರೆ ಅದು ಹಂಗೆ ತಿನ್ಬಿಡೋದಲ್ಲ. ಯಾಕಂದರೆ ತುಂಬ ಜನ ಏನಂದರೆ ನಮ್ಮ ಹೊಟ್ಟೆನ ಒಂದು ಕಸದ ತೊಟ್ಟಿ ಥರ ಟ್ರೀಟ್ ಮಾಡ್ತೀವಿ. ಓಕೆ, ಇವಾಗ ಇದಿಷ್ಟ ಆಯಿತಾ, ಇದು ಟೈಮ್ ಕೂಡ ನೋಡಲ್ಲ. ಮಿಡ್ ನೈಟಲ್ಲಿ ಬಿರಿಯಾನಿ ತಿನ್ನೋದು, ಮಿಡ್ ನೈಟಲ್ಲಿ ಕೇಕು, ಡೆತ್ ಬೈ ಚಾಕ್ಲೇಟ್ ಇದೆಲ್ಲ ತಿನ್ನೋದು ಇವಾಗ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಬಟ್ ಆ್ಯಕ್ಚುಲಿ ನಮಗೆ ವಿ ಹ್ಯಾವ್ ನೋ ನಾಲೆಡ್ಜ್ ಹೇಗೆ ನಮ್ಮ ಬಾಡಿ ಮೇಲೆ ಅದು ಎಫೆಕ್ಟ್ ಆಗ್ತಿದೆ ಅಂತ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾವೆಲ್ಲ ಎಜುಕೇಟೆಡ್ಸೇ ಈ ಥರ ಒಂದು ಫಾಲೋ ಮಾಡ್ತಿರೋದು. ಆ್ಯಕ್ಚುಲಿ ವಿ ಶುಡ್ ಸ್ಟಾಪ್ ಆಲ್ ದ್ಯಾಟ್. ಮತ್ತು ನಾವು ಹೇಗಿರ್ತೀವಿ ನೋಡಿ, ನಮ್ಮ ಮಕ್ಕಳು ಕೂಡ ಅದನ್ನೇ ನೋಡಿ ಕಲಿತಾರೆ. ಸೊ ಹಾಗಾಗಿ ನೀವು ಡೈಲಿ ಮನೆಯಲ್ಲಿ ಹೆಲ್ತಿಯಾಗಿ ಅಡುಗೆ ಮಾಡಿದ್ರೆ ಮಕ್ಕಳು ಕೂಡ ಆ ಹೆಲ್ತಿ ಊಟನೇ ತಿಂತಾರೆ. ಇಲ್ಲಪ್ಪ ನಾನು ಯಾವತ್ತೋ ಒಂದಿನ ಸ್ವಿಗ್ಗಿ ಝೊಮ್ಯಾಟೋನಲ್ಲಿ ಆರ್ಡರ್ ಮಾಡಿ ತಿನ್ನೋದು ಇಟ್ಸ್ ಓಕೆ, ಅದನ್ನು ನಾನು ಕೂಡ ಮಾಡ್ತೀನಿ. ಐ ಆಮ್ ನಾಟ್ ಟೆಲ್ಲಿಂಗ್ ಓಕೆ ನಾನು ಡೈಲಿ ಈ ಥರ ಹೆಲ್ದಿ ಫುಡ್ 3-4 ವೆರೈಟಿ ಮಾಡ್ತೀನಿ ಅಂತಲ್ಲ. ಸಮ್ಟೈಮ್ಸ್ ನಾನು ಕೂಡ ಮನುಷ್ಯಳೆ, ನನಗೂ ಕೂಡ ಟಯರ್ಡ್ ಆಗುತ್ತೆ, ನಾನು ಕೂಡ ಆರ್ಡ್ರ್ ಮಾಡ್ತೀನಿ. ಸೊ ಏನು ಆರ್ಡ್ರ್ ಮಾಡ್ತಿದ್ರೆ ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಸಮ್ಟೈಮ್ಸ್ ಇಟ್ಸ್ ಓಕೆ, ಪಿಜ್ಜಾ, ಬರ್ಗರ್ ಇದೆಲ್ಲ ಎಲ್ಲ ಮಕ್ಳಿಗೂ ಇಷ್ಟ, ಆ್ಯಂಡ್ ಈವನ್ ನನಗೂ ಕೂಡ ಇಷ್ಟ. 2 ತಿಂಗಳಲ್ಲಿ ಒಂದು ಸರಿ ಇಟ್ಸ್ ಓಕೆ, ಬಟ್ ನಾಟ್ ಆನ್ ಅ ರೆಗ್ಯುಲರ್ ಬೇಸಿಸ್. ಪ್ಲೀಸ್ ಡೋಂಟ್ ಡೂ ಇಟ್. ಮಕ್ಕಳಿಗಂತೂ ನಮಗೆ ಗೊತ್ತಿಲ್ದಿರಾನೆ ನಾವು ಬಿಸ್ಕೆಟ್ಸ್, ಚಾಕ್ಲೇಟ್, ಜಂಕ್ ಫುಡ್, ಪಿಜ್ಜಾ, ಬರ್ಗರ್, ಫ್ರೆಂಚ್ ಫ್ರೈಸ್ ಏನೇನು ಕೊಡ್ತೀವಿ ಹೇಳಿ. ಬಟ್ ಇಟ್ಸ್ ನಾಟ್ ಎಟ್ ಆಲ್ ಗುಡ್. ಐ ಆಮ್ ವೆರಿ ಸೀರಿಯಸ್ ಅಬೌಟ್ ದಿಸ್. ಪ್ಲೀಸ್ ಸ್ಟಾಪ್ ದಿಸ್. ನೀವು ಒಂದು ಹೆಲ್ತಿ ಹ್ಯಾಬಿಟ್ನ ಫಾಲೋ ಮಾಡಿ, ಅದನ್ನು ನೋಡಿ ನಿಮ್ಮ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ರಾಗಿ ಮುದ್ದೆ ತಿನ್ಸೋದು ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಮಾಡಿಸಿ, ಜೋಳದ ರೊಟ್ಟಿ ಇದೆಲ್ಲ ತುಂಬ ಒಳ್ಳೆಯದು. ಸೊ ಸಿಂಪಲಾಗಿ ಹೇಳಬೇಕಂದ್ರೆ ನಮ್ಮ ಆ್ಯನ್ಸಿಸ್ಟರ್ಸ್ ಪೂರ್ವಜರು ಹೇಗೆ ಇದ್ದರು ಹಾಗೆ ನಾವು ಇದ್ಬಿಟ್ರೆ ನಿಜ ಹೇಳ್ತೀನಿ ನೋಡಿ, ನಮ್ಮ ಎಷ್ಟೋ ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಆಗಿಬಿಡುತ್ತೆ. ಆ್ಯಂಡ್ ರಾತ್ರಿ ಹೊತ್ತು ಜಾಸ್ತಿ ಈ ಒಂದು ಹೆವಿ ಫುಡ್ ತಿನ್ನೋದು ಮತ್ತು ನಿದ್ದೆ ಮಾಡ್ದಿಲ್ದಿರೋದು, ಸ್ಟ್ರೆಸ್ ತೊಗೊಳ್ಳೋದು, ಇದೆಲ್ಲ ಈವನ್ ದಿಸ್ ಕಾಂಟ್ರಿಬ್ಯೂಟ್ಸ್ ಟು ಹಾರ್ಮೋನಲ್ ಚೇಂಜಸ್ ಮತ್ತು ವೆಯ್ಟ್ ಗೇನ್. ಯಾಕಂದರೆ ಕಾರ್ಟಿಸಾಲ್ ಅನ್ನೋವಂಥ ಒಂದು ಹಾರ್ಮೋನ್ ಇದೆ ನಮ್ಮ ಬಾಡಿನಲ್ಲಿ. ಒಂದು ಕಾರ್ಟಿಸಾಲ್ ಸ್ಟ್ರೆಸ್ ತೊಗೊಂಡಾಗ, ಓವರ್ ವರ್ಕ್ ಮಾಡಿದಾಗ ಮತ್ತು ನಿದ್ದೆ ಮಾಡ್ದಿಲ್ದಿರೋ ಆಗುವಾಗ ಇದು ಜಾಸ್ತಿ ಆಗುತ್ತೆ. ಆಗ ವೆಯ್ಟ್ ಗೇನ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಕೂಡ ಆಗುತ್ತೆ. ಸೊ ಹಾಗಾಗಿ ಯು ಶುಡ್ ಸ್ಟಾರ್ಟ್ ಲಿವಿಂಗ್ ಹೆಲ್ತಿ. ಆಗ ಎವ್ರಿಥಿಂಗ್ ಕಮ್ಸ್ ಆನ್ ಟ್ರ್ಯಾಕ್. ಆಮೇಲೆ ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ. ಸೊ ಈಗ ಎಷ್ಟು ಗ್ರಾಮ್ ಪ್ರೋಟೀನ್, ಎಷ್ಟು ಗ್ರಾಮ್ ಫೈಬರ್ ಇರಬೇಕು ನಮ್ಮ ಬಾಡಿ ಪ್ರಾಪರಾಗಿ ಫಂಕ್ಷನ್ ಆಗೋದಕ್ಕೆ ವೆಯ್ಟ್ ಲಾಸ್ ಮಾಡ್ತಿರುವಾಗ ಅಂದರೆ, ದಿನಾಗಲೂ ನಿಮ್ಮ ಫುಲ್ ಓವರಾಲ್ ಮೀಲ್ನ ತೊಗೊಂಡ್ರೆ ಇವಾಗ ನಾನು 60 kg ಇದ್ದೀನಿ ಅಂದರೆ 60 kg ಇರೋರಿಗೆ ಒಂದು 40 to 45 ಗ್ರಾಮ್ಸ್ ಪ್ರೋಟೀನ್ ಇರಬೇಕು ಮತ್ತು 20 ಗ್ರಾಮ್ಸ್ ಫೈಬರ್ ಇರಬೇಕು. ಸೊ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಜಸ್ಟ್ ಯೂಸ್ ಗೂಗಲ್. ಸೊ ಗೂಗಲ್ ಇವಾಗ ನಾನು ಇಷ್ಟು ಗ್ರಾಮ್ ನಾನು ಕರ್ಡ್ ತಿಂತಾಯಿದ್ದೀನಿ ಅಂತ ಅಂದರೆ ಬೌಲ್ ನೋಡಿ, ಆ ಬೌಲ್ ಫುಲ್ ನೀವು ಕರ್ಡ್ ಹಾಕ್ಕೊಂಡಾಗ ಓಕೆ, ಇದು ನೋಡಿದಾಗಲೇ ನಿಮ್ಗೆ ಅನಿಸುತ್ತೆ ಇನ್ ಬಿಟ್ವೀನ್ 150 to 200 ಗ್ರಾಮ್ಸ್. ಇಷ್ಟು ಗ್ರಾಮ್ ಥಿಕ್ ಕರ್ಡಲ್ಲಿ ಎಷ್ಟು ಗ್ರಾಮ್ ಪ್ರೋಟೀನ್ ಇದೆ ಅಂತ ನೀವು ಅದರಲ್ಲಿ ಹಾಕ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಗ್ರಾಮ್ ಇದೆ ಅಂತ. ಸೊ ಹೀಗೆ ನೀವು ಮಾಡಬೇಕಾಗುತ್ತೆ. ಓಕೆ, ಇಷ್ಟು ನಾನು 200 ಗ್ರಾಮ್ಸ್ ಮಿಲ್ಲೆಟ್ ರೈಸ್ ತಿಂತಾಯಿದ್ದೀನಿ ಅಂದರೆ ಆ ಮಿಲ್ಲೆಟ್ಸಲ್ಲಿ ಎಷ್ಟು ಗ್ರಾಮ್ ಫೈಬರ್ ಇದೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಮಾಡ್ತಾ ಹೋಗಬೇಕು. ಸೊ ನಿಮಗೆ ಪ್ರೋಟೀನ್, ಫೈಬರ್ ಇದೆಲ್ಲ ನಿಮಗೆ ನಾನ್ ವೆಜ್ಜು ಮತ್ತು ಸೊಪ್ಪು ತರಕಾರಿಯಿಂದಾನೇ ಎಲ್ಲ ಸಿಗುತ್ತೆ. ಸೊ ಅದಕ್ಕಾಗಿ ಹೇಳ್ತೀನಿ, ಗೊತ್ತಾಗ್ತಿಲ್ಲ ನನಗೆ ಕ್ಯಾಲರಿ ಎಲ್ಲ ಕೌಂಟ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ನಾನು ಹೇಳಿದ್ದ ಒಂದು ಇದನ್ನು ನೀವು ಫಾಲೋ ಮಾಡ್ಬೋದು. ಸೊ ಏನು ಹೇಳಿ, ಒಂದು ಪ್ರೋಟೀನ್ ಸೋರ್ಸ್ ಇರಲಿ, ಒಂದು ಫೈಬರ್ ಸೋರ್ಸ್ ಇರಲಿ. ಫೈಬರು ತರಕಾರಿ, ಸೊಪ್ಪು, ಮೊಳಕೆ ಕಾಳು ಇದರಿಂದ ಸಿಗುತ್ತೆ. ಪ್ರೋಟೀನ್ ಕೂಡ ಮೊಳಕೆ ಕಾಳು, ಮೊಸರು ಮತ್ತು ನಾನ್ ವೆಜ್ಜಿಂದ ಸಿಗುತ್ತೆ. ಕಾರ್ಬೋಹೈಡ್ರೇಟ್ಸು ರೈಸ್, ಇಫ್ ಯು ಆರ್ ಈಟಿಂಗ್ ರೈಸ್, ಈಟ್ ವೆರಿ ಲಿಟಲ್ ರೈಸ್. ಇವಾಗ ದಿನಾಗಲೂ ಮಿಲ್ಲೆಟ್ಸ್ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಮ್ಮೊಮ್ಮೆ ರೈಸ್ ತಿನ್ನಲೇಬೇಕಾಗುತ್ತೆ. ಮನೆಗೆ ಯಾರಾದರೂ ಬಂದುಬಿಟ್ಟಿರ್ತಾರೆ, ಟೈಮ್ ಇಲ್ಲ ಅಥವಾ ನಿಮಗೆ ಸಪ್ರೇಟಾಗಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ರೈಸ್ ಕಡಿಮೆ ತೊಗೊಳ್ಳಿ. ತರಕಾರಿ ಪಲ್ಯ ಜಾಸ್ತಿ ಇರಲಿ, ತರಕಾರಿ ಅಥವಾ ಸೊಪ್ಪಿನ ಪಲ್ಯ ಮತ್ತು ಒಂದು ಪ್ರೋಟೀನ್ ಸೋರ್ಸ್ ಇರಲಿ. ಈ ಥರ ನೀವು ಬ್ಯಾಲೆನ್ಸ್ ಮಾಡೋದ್ರಿಂದ ಯು ಹಿಟ್ ದಟ್ ಪ್ರಾಪರ್ ಕ್ಯಾಲರಿ ಕೌಂಟ್ ಮತ್ತು ನ್ಯೂಟ್ರಿಷನ್ ಕೌಂಟ್ ಕೂಡ ಪ್ರಾಪರ್ ಆಗಿರುತ್ತೆ. ಸೊ ಇದು ನಾನು ಮಾಡಿದಂಥ ಒಂದು ಪ್ರಾಕ್ಟಿಕಲ್ ಅಪ್ರೋಚ್. ಇಟ್ ವಾಸ್ ವೆರಿ ಈಸಿ. ನನಗೆಲ್ಲೂ ಕೂಡ ಯಾವ ಪಾಯಿಂಟಲ್ಲಿ ಕೂಡ ಕಷ್ಟ ಅನ್ನಿಸ್ಲಿಲ್ಲ. ಆಫ್ಕೋರ್ಸ್ ಸಡನ್ನಾಗಿ ನಾನು ಶುಗರ್ ಬಿಟ್ಟಾಗ ಹೇಗೆ ಅನ್ನಿಸ್ಬಿಡ್ತು ಅಂದರೆ ಸಕ್ಕದಾಗಿ ಒಂಥರ ಅಪ್ಸೆಟ್ ಆಗಿಬಿಡೋದು. ಒಂದು 2-3 ದಿನ ಕಷ್ಟ ಆಯಿತು. ಯಾಕಂದರೆ ನನ್ನ ಬಾಡಿ ಫುಲ್ ಶುಗರಿಂದನೇ ವರ್ಕ್ ಆಗ್ತಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಅಷ್ಟು ಸ್ವೀಟ್ಸ್, ಅಷ್ಟು ಬಿಸ್ಕೆಟ್ಸ್, ಮಕ್ಕಳಿರೋ ಮನೆ ಆಗಿರೋದ್ರಿಂದ
ಯಾವಾಗಲೂ ಸ್ನ್ಯಾಕ್ಸ್ ಐಟಮ್ಸ್ ಇದ್ದೇ ಇರೋದು ಮನೆಯಲ್ಲಿ. ಈಗಲೂ ಕೂಡ ಇದೆ, ಬಟ್ ಜಾಸ್ತಿ ಅಷ್ಟು ತರೋದಿಲ್ಲ ಮುಂಚೆ ತರೋಷ್ಟು. ಸೊ ಅದೆಲ್ಲ ಗೊತ್ತಿಲ್ಲದೇ ನಾನು ಕೂಡ ತಿಂತಾಯಿದ್ದೆ ಮಕ್ಳ ಜೊತೆ. ಅದೆಲ್ಲ ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಶುಗರೇ ಕ್ವಿಟ್ ಮಾಡಿದಾಗ ಹೇಗೆ ಅನ್ನಿಸ್ಬಿಡ್ತು ಅಂದರೆ, ಒಂದು 3-4 ದಿನ ಐ ವಾಸ್ ಕ್ರ್ಯಾಂಕಿ. ಅಂದರೆ ಒಂಥರ ಇರಿಟೇಷನ್ ಆಗಿ, ಏನೂ ಶುಗರ್ ಇಲ್ವಲ್ಲ, ಏನೂ ಸ್ವೀಟ್ಸ್ ಇಲ್ವಲ್ಲ, ಏನೂ ತಿನ್ನಂಗಿಲ್ವಲ್ಲ, ತುಂಬ ಕಂಟ್ರೋಲ್ ಮಾಡ್ಕೋಬೇಕಾಯ್ತು. ಆಮೇಲೆ ಒಂದು 3-4 ದಿನ, ಒಂದು ವಾರ ಮ್ಯಾಕ್ಸಿಮಮ್ ಆದಮೇಲೆ ನನಗೆ ರೂಢಿ ಆಗೋಯ್ತು. ಈಗ ನನಗೆ ಒಂದು ಫುಲ್ ಜಾಮೂನ್ ಅಥವಾ ರಸಗುಲ್ಲ ಕೊಟ್ಟರು ಕೂಡ ನಾನು ಮುಂಚೆ ತಿನ್ನೋ ಥರ ನನಗೆ ತಿನ್ನೋಕ್ಕಾಗೋದೇ ಇಲ್ಲ. ಬಿಕಾಸ್ ಈಗ ಬಾಡಿ ಅದಕ್ಕೆ ರೂಢಿ ಆಗಿಬಿಟ್ಟಿದೆ. ಕಡಿಮೆ ಸ್ವೀಟ್ ಇದ್ರೂ ಕೂಡ ಐ ಫೀಲ್ ಲೈಕ್ ಇಟ್ ಇಸ್ ಟೂ ಮಚ್ ಸ್ವೀಟ್ ಶುಗರ್ ಐಟಮ್ಸ್ ಈವನ್ ಮಕ್ಕಳು ಕೂಡ ಒಳ್ಳೆಯದಿಲ್ಲ. ಸೊ ಮೇಕ್ ದಿಸ್ ಪಾಯಿಂಟ್. ಅಫ್ಕೋರ್ಸ್ ಅವರು ಕೂಡ ಮಕ್ಕಳಿಗೆ ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಎಲ್ಲ ಥರ ಫುಡ್ಡು ತಿನ್ನಬೇಕು. ಬಟ್ ಮೇಕ್ ಶ್ಯೂರ್ ಯು ಆರ್ ಗಿವಿಂಗ್ ದೆಮ್ ಇನ್ ಮಾಡ್ರೇಟ್ ಲೆವೆಲ್. ಆ ಮಾಡ್ರೇಟ್ ಲೆವೆಲ್ನ ಎಕ್ಸೀಡ್ ಮಾಡಬೇಡಿ. ಆದಷ್ಟು ಮನೆಯಲ್ಲಿ ಕುಕ್ ಮಾಡಿರುವಂಥ ಆಹಾರವನ್ನು ಸೇವಿಸಿ. ಹೊರಗಡೆ ಆರ್ಡ್ರ್ ಮಾಡೋದು, ಹೊರಗಡೆ ತಿನ್ನೋದು ಕಂಟ್ರೋಲ್ ಮಾಡಿ. ಸೊ ಇದೆಲ್ಲ ಹೆಲ್ತಿ ಚೇಂಜಸ್ ಮಾಡ್ತಾ ಬಂದಾಗ ಆಬ್ವಿಯಸ್ ಆಗಿ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಅಷ್ಟು ದೊಡ್ಡ ವಿಷಯನೇ ಅಲ್ಲ. ವಿಷಯ ಇರೋದು ಇಲ್ಲಿ, ವಿ ಶುಡ್ ಮೇಕ್ ಅಪ್ ಅವರ್ ಮೈಂಡ್. ನಾವು ಏನು ಹೇಳೋದು, ಎಚ್ಚೆತ್ಕೋಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ನಾವು ಕಂಟ್ರೋಲ್ ಮಾಡ್ಕೊಬಿಟ್ರೆ 1 ವಾರ ಕಷ್ಟ ಅನಿಸುತ್ತೆ, 10 ದಿನ ಕಷ್ಟ ಅನಿಸುತ್ತೆ. ಆಮೇಲೆ ನಿಮ್ಮ ಬಾಡಿ ಅದಕ್ಕೆ ರೂಢಿ ಆಗಿಬಿಟ್ಟಿರುತ್ತೆ. ಯು ಫೀಲ್ ವೆರಿ ಗುಡ್. ನಿಮ್ಮ ಮೆಂಟಲಿ ಕೂಡ ತುಂಬ ಚೆನ್ನಾಗಿ ನೀವು ಆ್ಯಕ್ಟಿವ್ ಆಗಿರ್ತೀರ. ಮೆಂಟಲಿ ಕೂಡ ತುಂಬ ಕಾಮಾಗಿರುತ್ತೆ. ಜಂಕ್ ಫುಡ್ಡು ಮತ್ತು ಶುಗರ್ ಎಲ್ಲ ತಿನ್ನೋದ್ರಿಂದ ಸ್ಕಿನ್ನು, ಹೇರ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಆಯ್ಲಿ ಫುಡ್ಡು ಮತ್ತು ಮೂಡ್ ಕೂಡ ಯಾವಾಗಲೂ ಕ್ರ್ಯಾಂಕಿ ಆಗಿರುತ್ತೆ. ಸೊ ಆದ್ದರಿಂದ ನೀವು ತಿನ್ನುವಂಥ ಆಹಾರ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ. ಈವನ್ ನೀವು ಯೋಚನೆ ಮಾಡುವಂಥ ರೀತಿ, ನೀವು ಇರುವಂಥ ರೀತಿ ಎಲ್ಲ ಕೂಡ. ದಿಸ್ ಇಸ್ ಆಲ್ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಿರೋದು. ಮತ್ತು ತುಂಬ ಜನ ಹೇಳ್ಬೋದು, ನೀವು ದಪ್ಪ ಇದ್ದಾಗ ಚೆನ್ನಾಗಿರ್ತೀರ, ಸಣ್ಣ ಆದಾಗ ಚೆನ್ನಾಗಾಗ್ತೀರ. ಜನರು ನೋಡಿ 1000 ಹೇಳ್ತಾರೆ. ಈಗ ನೀವು ಹೆಲ್ತಿಯಾಗಿರ್ಬೇಕಂದ್ರೆ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಯು. ನೀವು ಅಪ್ರೋಚ್ನ ತೊಗೋಬೇಕಾಗತ್ತೆ. ಜನರಿಗೋಸ್ಕರ ನಾವು ಜೀವನ ಮಾಡೋಕ್ಕಾಗೋದಿಲ್ಲ ಅಲ್ವಾ? ನಮಗೋಸ್ಕರ ನಾವು ಜೀವನ ಮಾಡಬೇಕು. ನಾಳೆ ದಿನ ನಮಗೇನಾದರೂ ಒಂದು ಆಯ್ತಂದರೆ ಅದನ್ನು ನಾವೇ ಅನುಭವಿಸ್ಬೇಕು. ಜನರು 100 ಮಾತಾಡಿದವರು ಯಾರು ಕೂಡ ನಮಗೆ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಇವಾಗ ನನಗೆ ಸಪೋಸ್ ಇವಾಗ BP ಶುಗರ್ ಬಂದಿದೆ ಅಂದರೆ ನಾನೇ ಅದನ್ನು ಅನುಭವಿಸ್ಬೇಕು. ಬೇರೆಯವ್ರು ಬಂದು ಆ ನೋವನ್ನ ತೊಗೊಳಕ್ಕಾಗೋದಿಲ್ಲ ಅಲ್ವಾ? ಸೊ ಯು ಶುಡ್ ಥಿಂಕ್ ದ್ಯಾಟ್ ವೇ. ನಾವು ಚೆನ್ನಾಗಿರಬೇಕು, ನಾವು ಹೆಲ್ತಿಯಾಗಿರಬೇಕು ಅಂತ ಅಂದಾಗ ವೆನ್ ವಿ ಸ್ಟಾರ್ಟ್ ಹೆಲ್ತಿ, ನಮ್ಮನ್ನು ನೋಡಿ 100 ಜನ ಕಲಿತಾರೆ. ಓಕೆ, ಇವ್ರು ನೋಡು ಲೈಫ್ ಎಷ್ಟು ಹೆಲ್ದಿಯಾಗಿದ್ದಾರೆ ಅಂತ ಅಂದಾಗ ಇಟ್ ಇನ್ಸ್ಪೈರ್ಸ್ ಅದರ್ ಪೀಪಲ್. ಸೊ ದಿಸ್ ಇಸ್ ಕಾಲ್ಡ್ ಆ್ಯಕ್ಚುಲಿ ಪ್ರಾಪರ್ ಇನ್ಫ್ಲೂಯೆನ್ಸಿಂಗ್. ಸೋಷಿಯಲ್ ಮೀಡಿಯಾನಲ್ಲಿ ನಾನು ಇನ್ಫ್ಲೂಯೆನ್ಸರ್ ಅಂತ ತುಂಬ ಜನ ಹೇಳ್ತಾರೆ. ಬಟ್ ಯು ಶುಡ್ ಇನ್ಫ್ಲೂಯೆನ್ಸ್ ಪೀಪಲ್ ಇನ್ ಅ ರೈಟ್ ವೇ. ಅದು ನಮ್ಮ ಸೊಸೈಟಿ ಕೂಡ ಒಳ್ಳೆಯದಾಗುತ್ತೆ. ಸೊ ಇದು ನಾನು ಯೋಚನೆ ಮಾಡುವಂಥ ರೀತಿ. ಅಫ್ಕೋರ್ಸ್ ಐ ಆಮ್ ನಾಟ್ ಟೆಲ್ಲಿಂಗ್ ನೀವು ಮಾಡ್ತಿರೋ ತಪ್ಪು ಅಂತ ಎಲ್ಲ. ಜಸ್ಟ್ ಸ್ಟಾಪ್ ಬೀಯಿಂಗ್ ಅನ್ಹೆಲ್ತಿ ಮತ್ತು ಹೆಲ್ದಿಯಾಗಿ ಜೀವಿಸಿ. ಆಗ ನಿಮ್ಮ ಫ್ಯಾಮ್ಲಿ ಕೂಡ ಹೆಲ್ತಿಯಾಗಿರುತ್ತೆ, ಎಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಜಂಕ್ ಫುಡ್ ತಿನ್ನಿ, ಬಟ್ ಯು ಈಟ್ ಇಟ್ ಮೈಂಡ್ಫುಲಿ. ಯಾವಾಗ ಅಂದರೆ ಯಾವಾಗ, ಹೊತ್ತಿಲ್ಲದೆ ಹೊತ್ತಲ್ಲಿ ಮಿಡ್ನೈಟಲ್ಲಿ ಬಿರಿಯಾನಿ ತಿನ್ನೋದು ಮತ್ತು ಮಿಡ್ನೈಟಲ್ಲಿ ನಾನು ಕೇಕ್ ತಿನ್ನೋಕ್ಕೋ, ಯು ಡೋಂಟ್ ಡೂ ದ್ಯಾಟ್. ವಾಟ್ ಎವರ್ ಯು ವಾಂಟ್ ಟು ಈಟ್ ಬಿಫೋರ್ 7 PM ಸನ್ಸೆಟ್ ಒಳಗಡೆ ತಿನ್ಬಿಡಿ. ಸೊ ಆಗ ನಿಮ್ಗೆ ಅದಷ್ಟು ಎಫೆಕ್ಟ್ ಆಗೋದಿಲ್ಲ. ಸೊ ಮತ್ತೆ ನಾನು ಅದೇ ಪಾಯಿಂಟ್ಸೇ ರಿಪೀಟ್ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಬೋರ್ ಆಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯಿತಾ, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಈ ಥರ ಡೈರೆಕ್ಟ್ ಟು ಡೈರೆಕ್ಟ್ ಕಾನ್ವರ್ಸೇಷನ್ ನಿಮಗೂ ಕೂಡ, ಕಾನ್ವರ್ಸೇಷನ್ ಅಲ್ಲ, ಈ ಥರ ನಿಮ್ಗೆ ಅನ್ನಿಸ್ಬೋದು. ಬಟ್ ನನಗೆ ಹೀಗೆ ಅನ್ನಿಸ್ತದೆ ಅಂದರೆ ನೀವೆಲ್ಲ ಇಲ್ಲಿ ಕೂತಿದ್ದೀರಾ, ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂತ ಅನಿಸುತ್ತೆ. ಐ ಫೀಲ್ ದ್ಯಾಟ್ ವೇ ಆ್ಯಂಡ್ ಐ ಫೀಲ್ ವೆರಿ ಗುಡ್. ಇದು ಯಾವ ಥರ ಶೂಟ್ ಮಾಡಿದೆ ನೋಡಿ, ನಾನು ಓಪನ್ ಅಪ್ ಆಗಿ ಮಾತಾಡಿ ನಿಮ್ಮೆಲ್ರಿಗೂ ಇನ್ನೂ ಬೆಟರಾಗಿ ಕನೆಕ್ಟ್ ಅದೇ ಅಂತ ನನಗನ್ಸುತ್ತೆ. ಸೊ ಈ ಥರ ವೀಡಿಯೋಸ್ ನಿಮಗೂ ನೋಡೋಕ್ಕೆ ಇಷ್ಟ ಇದ್ದರೆ, ಬೀಟ್ ಎನಿ ಟಾಪಿಕ್, ಸ್ಕಿನ್, ಹೇರ್, ಹೆಲ್ತ್, ಈ ಥರ ನನ್ನ ವೀಡಿಯೋಸ್ ಮತ್ತೆ ಇಷ್ಟ ಇದ್ದರೆ ಕೇಳಿ, ನಾನು ಮಾಡ್ತೀನಿ ಅಂತ ಹೇಳ್ತಾ, ನಾನು ಯಾವಾಗಲೂ ಹೇಳೋ ಹಾಗೆ ಸಿಗುವ ಗೈಸ್ ಮತ್ತೊಂದು ವೀಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.